ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷ ಅತಿಥಿ ಗಣ್ಯರು ನಮ್ಮ ಜೊತೆಗಿದ್ದಾರೆ. ಜಿಗಣಿ ಶಂಕರ್ ಅಂತ ಹೇಳಿ. ಸರ್ ನಮಸ್ಕಾರ. ಜಿಗಣಿ ಶಂಕರ್ ಅವರು ಭಾರತದಲ್ಲೇ ಚಿರಪರಿಚಿತ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ಯಾಕೆಂದರೆ ಸಮಾಜಮುಖಿಯಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅವರು ಹಾಸನದಲ್ಲಿ, ಅಲ್ಲಿಂದ ತಮ್ಮ ಹೋರಾಟದ ಬದುಕನ್ನು ಆರಂಭಿಸಿದ ಅವರು ಇವತ್ತಿನವರೆಗೂ ಹಲವಾರು ಪಕ್ಷಗಳಲ್ಲಿ ಕಾರ್ಯನಿರ್ವಹಿಸಿ ದುಡಿದು ದಮನಿತರ ಧ್ವನಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಜಿಗಣಿ ಶಂಕರ್ ಸರ್, ಒಂದು ಕಿರು ಪರಿಚಯದಿಂದ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಿಮ್ಮ ಒಂದು ಕಿರು ಪರಿಚಯವನ್ನು ಮಾಡಿಕೊಡಿ ಸರ್. ನಾನು ಜಿಗಣಿ ಶಂಕರ್, ಈಗ ರಿಪಬ್ಲಿಕನ್ ಸೇನಾ ರಾಷ್ಟ್ರೀಯ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತೇನೆ. ನನಗೂ ಅನಿಸುತ್ತೆ ನಾನು ಯಾಕೆ ಈ ಫೀಲ್ಡ್ಗೆ ಬಂದೆ ಅಂತ. ಬಹುಶಃ ನಾನು ಈ ಫೀಲ್ಡ್ಗೆ ಬರಲಿಕ್ಕೆ ನನ್ನಲ್ಲಿದ್ದಂಥ ತುಡಿತ ಮತ್ತು ಪರಿಸರದ ಗ್ರಹಿಕೆ. ಪರಿಸರದ ಗ್ರಹಿಕೆನಲ್ಲಿ ನ್ಯಾಯ ಯಾವುದು, ಅನ್ಯಾಯ ಯಾವುದು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ತುಡಿತ ಇದ್ದಂಥ ಸಂದರ್ಭದಲ್ಲಿ ಆ ಪರಿಸರ ನನ್ನ ಡಿಮ್ಯಾಂಡ್ ಮಾಡಿದೆ. ಆ ಡಿಮ್ಯಾಂಡಿಗೆ ನಾನು ಸ್ಪಂದನೆ ಮಾಡಿದ್ದ ಕಾರಣಕ್ಕಾಗಿ ನಾನು ಈ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳೋದ್ರ ಮೂಲಕ ಇದು ನಾವೇನೋ ಒಂದು ಆ್ಯಕ್ಷನ್ ಮಾಡಿದ್ವಿ ಅಂದರೆ ಅದರ ಪ್ರತಿಫಲದಿಂದಾಗಿ ಅದನ್ನ ಮುಂದಕ್ಕೆ ತಳ್ತಾ ಹೋಗುತ್ತೆ. ಹಾಗಾಗಿ ಕೆಲವು ಸಾರಿ ನನಗೆ ಅನಿಸಿದ್ದನ್ನು ಅಥವಾ ಅನ್ಯಾಯ ಅನಿಸಿದ್ದನ್ನು ಅಥವಾ ಸಂದರ್ಭಕ್ಕೆ ತಕ್ಕಾಗಿ ನಾನು ಪ್ರತಿಭಟಿಸಿದ್ರಿಂದಾಗಿ ಇದು ಈಗಲೇ ಒಂಥರ ರೂಢಿಗತವಾಗಿ ಹೋಗುತ್ತೆ. ಆ ರೂಢಿಗಾಗೋದ್ರ ಜೊತೆಗೆ ನನ್ನ ಪರಿಸರ ನಾನು ಯಾವಾಗಲೂ ಎನ್ಕರೇಜ್ ಮಾಡ್ತಾ ಹೋಗ್ತದೆ, ಅಥವಾ ಅವ್ರನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೋ ಎನ್ಕರೇಜ್ ಮಾಡ್ತಾರೋ ನಾವಂತೂ ಸಾಗ್ತಾನೆ ಇರ್ತೀವಿ. ಈ ಸಾಗುವಿಕೆ ಹೆಂಗಿರ್ತದೆ ಅಂದರೆ ಯು ಕೆನಾಟ್ ಗೋ ಹೆಡ್ ಸಮ್ಟೈಮ್ಸ್. ಸರ್, ಈ ಸಾಗುವಿಕೆಯಲ್ಲಿ ಯಶಸ್ಸನ್ನು ಏನಾದರೂ ಕಂಡಿದ್ದೀರಿ ಅಂತ ಅನ್ಸುತ್ತೆ, ಅಥವಾ ಯಶಸ್ಸಿಗೋಸ್ಕರ ಸಾಗುವಿಕೆಯಲ್ಲಿ ಹೋಗ್ತಾ ಇದ್ದೀರೋ, ಅಥವಾ ಯಾವುದೋ ಒಂದು ಪದವಿ ಸಿಗ್ಬೇಕಂತ ಹೋಗ್ತಾ ಇದ್ದೀರೋ, ಹೇಗೆ? ಈಗ ಎಲ್ಲರದ್ದು ಮೋಟಿವ್ ಏನಿರುತ್ತೆ ಅಂತಂದ್ರೆ, ನಾನು ಇವತ್ತು ಇನ್ನೊಬ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ, ಸಮಾಜಮುಖಿಯಾಗಿ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ, ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ ಅಂದರೆ ಅದರಿಂದ ನಾನೊಬ್ಬ ನಾಯಕನಾಗಿ ಬೆಳಿತಕ್ಕಂಥದ್ದು, ಅಥವಾ ರಾಜಕೀಯವಾಗಿ ಬೆಳಿತಕ್ಕಂಥದ್ದು, ಅಥವಾ ಇನ್ಯಾವುದೋ ಒಂದು ಪದವಿ, ಇನ್ಯಾವುದೋ ಒಂದು ಮಂತ್ರಿಗಿರಿ ಪಡಿಬೇಕು. ಇವೆಲ್ಲ ನಿಮ್ಮ ಹಿಂದೆ ಬಹಳಷ್ಟು ಬರ್ಬೋದಾಗಿತ್ತು. ಇದ್ರದ್ದು ಯಾವುದು ತಾವು ಆಸೆ ಪಡಲಿಲ್ವೋ, ಅಥವಾ ಇದ್ರ ಗೋಜಲಿಗೆ ನೀವು ಹೋಗ್ಲಿಲ್ವೋ, ಅಥವಾ ನಿಮ್ ಪಡಿಲಿಕ್ಕೆ ಕಷ್ಟ ಆಯಿತು, ಅಥವಾ ಸಮಾಜ ಸೇವೆನೇ ಸಾಕು, ಅಧಿಕಾರದ ದಾಹಕ್ಕೆ ಬಿಡದೆ ನೀವೊಂದು ಸಮಾಜಮುಖಿ ಚಿಂತನೆಗೆ ಹೋದ್ರು? ಈ ಫೀಲ್ಡಲ್ಲಿ ಸಾಕು ಅನ್ನೋದು ಇರೋದಿಲ್ಲ, ಬೇಕು ಅನ್ನೋದು ಇರೋದಿಲ್ಲ. ಸಾಕು ಅನ್ನೋದು ಯಾಕೆ ಇರೋದಿಲ್ಲ, ದರ್ ಇಸ್ ನೋ ಎಂಡ್, ಇನ್ಫಿನಿಟಿ ಇರ್ತದೆ. ಬೇಕು ಅನ್ನೋದು ಯಾಕಂದ್ರೆ ಅದು ಅಷ್ಟೇ ಅಲ್ಲ. ಸೊ ಹಾಗಾಗಿ ಇದು ನಿರಂತರ ಸಂಘರ್ಷದ ಪ್ರಯಾಣ. ಸೊ ಈ ಪ್ರಯಾಣದಲ್ಲಿ ನಿಮ್ಗೊಂದು ಈಗ ಒಂದು ಉದ್ಯಮ ಸ್ಟಾರ್ಟ್ ಮಾಡಿದಾಗ ನಿಮ್ಗೊಂದು ಟಾರ್ಗೆಟ್ ಇರ್ತದೆ. ಐ ವಾಂಟ್ ಟು ಗೆಟ್ ಪ್ರಾಫಿಟ್, ಆರ್ ಐ ವಾಂಟ್ ಟು ಬಿಕಮ್ ನಂಬರ್ 1. ಆ ಥರದ ಒಂದು ಟಾರ್ಗೆಟ್. ಸೋಷಿಯಲ್ ಲೈಫಲ್ಲಿ ಹಂಗಿರೋದಿಲ್ಲ. ಇದು ಈ ಚಾಲೆಂಜಸ್, ಇದು ಫೇಸಸ್, ಚೇಂಜಸ್ ಆಗ್ತಾನೆ ಇರ್ತದೆ. ಆ ಚೇಂಜಸ್ ಆಗೋದ್ರ ಜೊತೆಗೆ ಹಿಂಗೆ ಸಾಕ್ತಾ ಕಲಿತಾ ಮರಿತಾ ಹೊಸ ಅನುಭವಗಳನ್ನು ಪಡಿತಾ ಹೊಸ ಯು ನೆವರ್ ಎಕ್ಸ್ಪೆಕ್ಟ್. ಈ ಫೀಲ್ಡಲ್ಲಿ ಯಾರು ನಿಮಗೆ ನಿಜವಾದ ಶತ್ರು, ಯಾರು ನಿಜವಾದ ಮಿತ್ರ ಅನ್ನೋದೇ ಗೊತ್ತಾಗೋದು ಸಮ್ ಅಲ್ಟಿಮೇಟ್ ಪೊಸಿಷನ್ ಗೊತ್ತಾಗುತ್ತೆ. ಆ ಟೈಮಲ್ಲಿ ನಾವು ಪೂರ ಡೆಸ್ಪರೇಟ್ ಆಗ್ಬಿಡ್ತೀವಿ, ಇಲ್ಲ ಝೀರೋ ಆಗ್ಬಿಡ್ತೀವಿ. ಹಂಗಂತ ಕ್ಷಣ ಮಾತ್ರ ನೆಕ್ಸ್ಟ್ ಹಂಗೆ ಎತ್ತು ಬರೋದು ಇದಾಗುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಫೀಲ್ಡ್ ಇದು. ಈ ಫೀಲ್ಡ್ ಅಂದರೆ ನೀವು ಡೈಲಿ ಓದೋವಂಥದ್ದು. ನೀವು ಡೈಲಿ ಜ್ಞಾನ ಸಂಪಾದನೆ ಮಾಡ್ತೀವಿ. ಪ್ರತಿದಿನ ನಾವು ಕಲಿಯೋಂಥದ್ದು ಭಾಳ ಇರ್ತದೆ. ಪ್ರತಿದಿನ ನಿಮ್ಗೆ ಒಂದು ಅಡ್ವೆಂಚರ್ ಮಾಡೋವಂಥವ್ರು, ಒಂದು ಹೊಸ ಪ್ರಯೋಗಕ್ಕೆ ಸಿಕ್ಕುವಂಥವ್ರೆಲ್ಲ ನಮಗೆ ಕಾಣಿಸ್ತಾನೆ ಇರ್ತಾರೆ. ಅವರಿಂದ ನಾವು ಎಷ್ಟೋ ಕಲಿತೇವೆ. ಸೊ ಅದಕ್ಕೆ ಕಲಿಕೆ ಅನ್ನೋದು ನೆವರ್ ಎಂಡ್. ಕಲಿಕೆ ಅನ್ನೋದು ಫುಲ್ ಸ್ಟಾಪ್ ಇಲ್ಲ. ಹೀಗಾಗಿ ನಮ್ಮನ್ನು ನಾವು ತೊಡಸ್ಕೊಂಡು ಇಂಥ ಬದುಕಲ್ಲಿ ಸಾಕ್ತಾನೇ ಇರ್ತೀವಿ. ಸರ್, ಈಗ ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ರಾಷ್ಟ್ರ ಕಂಡ ಮಹಾನ್ ವ್ಯಕ್ತಿತ್ವ. ಇವತ್ತು ನಾಲೆಡ್ಜ್ ಡೇ ಅಂತ ಹೇಳಿ ವಿಶ್ವಸಂಸ್ಥೆ ಅವ್ರ ಹೆಸರಲ್ಲಿ ಇವತ್ತು ನಾಲೆಡ್ಜ್ ಡೇನ ಆಚರಿಸ್ತಾ ಇದೆ. ಅವರ ಮೊಮ್ಮಗ ಬೆಂಗಳೂರಿಗೆ ಬಂದರೆ ನಿಮ್ಮನ್ನು ಭೇಟಿ ಮಾಡದೆ, ನಿಮ್ಮ ಮನೆಗೆ ಬರದೇ ಹೋಗೋದಿಲ್ಲ. ಹೇಳಿ ಸರ್, ಇದೊಂದು ರಿಲೇಷನ್ಶಿಪ್ ಹೇಗೆ ನಿಮಗೆ ಬೆಳೀತು? ನೀವು ಯಾವ ರೀತಿ ಇಲ್ಲಿ ತೊಡಸ್ಕೊಳ್ಳೋಕೆ ಸಾಧ್ಯತೆ ಆಯಿತು ಅಂತ ಹೇಳಿ ಸರ್. ನನಗೆ ಒಂದು ಚಿಂತನೆ ಬಂತು. ಒಂದು ಗುರು ಪರಂಪರೆ ಇಲ್ಲದೆ ಇದ್ರೆ, ಒಂದು ಹಿರಿಯರನ್ನ ಗೌರವಿಸ್ತಾ ಇದ್ರೆ, ಅಥವಾ ನಾವು ಇವತ್ತಿನ ಕಾರಣಕ್ಕೆ ಏನೇನು ಕಾರಣ ಅಂತ ಹುಡ್ಕೊಂಡು ಹೋಗ್ತಾ ಇದ್ರೆ. ನಾವು ಐ ಆಮ್ ಇಯರ್ ಅಬೌವ್ 60. ನಾನು ಅಬೌವ್ 60 ಅಂದರೆ ಐ ವಾಸ್ ಅ ಝೀರೋ. ಓಕೆ, ಬಟ್ ಐ ವಾಸ್ ಅ ಝೀರೋ ಅಂದಾಗ ಝೀರೋಗೆ ಮುಂಚೆ ನಾನು ಇರಲಿಲ್ವಾ? ಐ ವಾಸ್. ಎಸ್. ಹಂಗೆ ಈಗ ನಾನು ಡೆವಲಪ್ ಆಗಿದ್ದೀನಿ ಅಂದರೆ ಜಸ್ಟ್ ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ರಗಲ್. ಈಸ್ ವಿಷನ್ ಇಂದನೋ ಅವರ ಪ್ರತಿಫಲದಿಂದನೋ ಎಲ್ಲ ಒಂದು ಪ್ರೇರಣೆ ಆಗಿದೆ. ಅದರಿಂದ ನಾವು ಆಗಿದ್ವಿ. ಅದಾದ್ಮೇಲೆ ಏನು ಅಂತ ಯೋಚನೆ ಮಾಡಿದ್ವಿ. ಸೊ ಹಂಗಾದಾಗ
ನಾವು ಯಾಕೆ ಅವ್ರ ಮನೆಗೆ ಹೋಗ್ಬಾರ್ದು, ಅವ್ರ ಕುಟುಂಬಸ್ಥರನ್ನ ಯಾಕೆ ಮಾಡಬಾರ್ದು, ಅವ್ರ ನಂತರದ ಒಬ್ಬರನ್ನ ನಾವ್ಯಾಕೆ ರೆಸ್ಪೆಕ್ಟ್ ಕೊಡೋದು. ಸಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲಘಟ್ಟದ ಇದ್ದಂಥ ಬೇರೆ ನಾಯಕರುಗಳನ್ನು ನೋಡಿ. ಲೆಟ್ ಇಟ್ ಬಿ ನೆಹರು ಅವರು, ಅಂಬೇಡ್ಕರ್ ಒಂದು ಸಮಕಾಲೀನರು. ಇವತ್ತು ನೆಹರು ಅವರ 3ನೇ ಜನರೇಷನ್ ರಾಹುಲ್ ಗಾಂಧಿ ಅವರ ಪ್ರೊಜೆಕ್ಷನ್ ನೋಡಿ. ನೆಕ್ಸ್ಟ್ ಈ ದೇಶದ ಪ್ರಧಾನಿ ಯಾರಾಗ್ಬೋದಂದರೆ ರಾಹುಲ್ ಗಾಂಧಿ ಅವ್ರ ಹೆಸರು ಬಂದೇ ಬರುತ್ತೆ. ಬಟ್ ಈ ದೇಶದ ಪ್ರಧಾನಿ ಯಾರು ನೆಕ್ಸ್ಟ್ ಏನೋ ಆಗ್ಬೋದಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಕ್ಕಳು, ನೆವರ್, 3rd ಜನರೇಷನ್. ಯಾಕೆ ನಾವು ಅವರು ಅಂಥ ಪ್ರೊಜೆಕ್ಷನ್ಗೆ ಯಾಕೆ ರಾಜ್ಯದ ಜನತೆ, ರಾಷ್ಟ್ರದ ಜನತೆ ಯಾಕೆ ಪ್ರೇರೇಪಿಸಿಲ್ಲ ಅಂದರೆ ನಾವು ಯಾರನ್ನ ಗೌರವಿಸ್ಬೇಕೋ ಅಥವಾ ಯಾರ ಜೊತೆ ಇರಬೇಕೋ ಅವ್ರ ಜೊತೆ ಹೋಗ್ದಿದ್ದ ಕಾರಣಕ್ಕೆ ವಿ ನೆವರ್ ರೆಸ್ಪೆಕ್ಟೆಡ್ ದಮ್. ಅವರನ್ನು ನಾವು ಗೌರವಿಸದೇ ಇದ್ದ ಕಾರಣಕ್ಕಾಗಿ ಅವರು ಆ ಪ್ರೊಜೆಕ್ಷನ್ಗೆ ಬಂದಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂದರೆ, ಈಗ ಕೆಲವು ಇವರು ವ್ಯಕ್ತಿ ಪೂಜೆ ಅಥವಾ ಮನೆತನದ ಪೂಜೆ ಈ ಪ್ರಪಂಚದಲ್ಲ ಏನು ನಡೀತದೆ ಈವನ್ ಟುಡೇ. ಲಂಡನ್ನಲ್ಲಿ ರಾಜಮನೆತನ ಇದೆ, ಬೇರೆ ಎಲ್ಲ ಕಡೆ ಇಂಥ ಒಂದು ಮನೆತನದ ಗ್ರೂಪನ್ನು ಇದು ಮಾಡಿ ಅದನ್ನ ಇಟ್ಕೊಂಡು ಅದ್ರ ಮೂಲಕ ಡೆವಲಪ್ ಆಗ್ತಾರೆ. ಅದರಲ್ಲೂ ವಿಶೇಷವಾಗಿ ಈ ಸಪ್ರೆಸ್ಡ್ ಕ್ಲಾಸ್ಗೆ, ಶೋಷಿತರಿಗೆ, ಅಸ್ಪೃಶ್ಯರಿಗೆ ದಿಸ್ ಇಸ್ ಮೋಸ್ಟ್ ಎಸೆನ್ಷಿಯಲ್. ಅಂಥ ಒಂದು ಪರಂಪರೆಯನ್ನು ನಾವು ಇಟ್ಕೊಳ್ದೇ ಇದ್ರೆ ಒಂದು ಚೇಂಜ್ ಲಿಂಕೇ ಆಗೋದಿಲ್ಲ. ಹಂಗಾರೆ ಯಾರು ಹೂ ಇಸ್ ಯುವರ್ ನ್ಯಾಷನಲ್ ಲೀಡರ್? ಸಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಾಸ್ ಝೀರೋ. ಅವ್ರಿಗೇನು ಅಂಥ ಬ್ಯಾಕ್ಗ್ರೌಂಡ್ ಏನಿರಲಿಲ್ಲ. ಆದರೆ ಅವರ ಜ್ಞಾನವನ್ನು ಭಗವಾನ್ ಬುದ್ಧರು ಏನು ಹೇಳ್ತಾರೆ, ಕಣ್ಣು ಮುಚ್ಚಿ ಜಗತ್ತನ್ನು ತರಿಸುವಂತ ತನ್ನೊಳಗೆ ತಾನು ಹೋಗಿ ಜ್ಞಾನ ಸಂಪಾದನೆ ಮಾಡಿದ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜ್ಞಾನ ಸಂಪಾದನೆ ಮಾಡಿದ್ರಿಂದಾಗಿ ಇವತ್ತು ಪ್ರಪಂಚ ಅವ್ರನ್ನ ಗ್ರೇಟ್ ಲರ್ನೆಡ್ ಮ್ಯಾನ್ ಅಂತಾರೆ, ವಿಸ್ಡಮ್ ಪಡೆದಂಥ ಟ್ರೆಜರಿ ಅಂತಾರೆ, ಇವೆಲ್ಲವೂ ಆಗಿರ್ತಕ್ಕಂಥದ್ದು. ಅದನ್ನು ಇಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟೆಲ್ಲ ಮಾಡಿದಂಥ ಅವ್ರ ಪರಂಪರೆಗೆ ಅವ್ರ ನೆಕ್ಸ್ಟ್ ನಾವೇನು ಮಾಡಬಾರ್ದ? ಯಾಕೆ ಮಾಡಿಲ್ಲ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂತರ ದರ್ ಇಸ್ ನೋ ನ್ಯಾಷನಲ್ ಲೀಡರ್ಶಿಪ್. ನಾವೆಲ್ಲ ಕಟ್ ಆಫ್ ಮಾಡ್ತೀವಿ, ಅಥವಾ ಎಲ್ಲೋ ಒಂದು ಕಡೆ ಗ್ರ್ಯಾಟಿಟ್ಯೂಡ್ಗೆ ಕೊರತೆ ಇರ್ಬೋದು, ಅಥವಾ ನಾವು ಯಾರಿಂದ ಬಂದ್ವಿ ಅನ್ನೋದಕ್ಕೆ ಸರೆಂಡರ್ ಆಗ್ತಾ ಇಲ್ಲ. ನಾವು ಈಗ ಹೋಗ್ಬಿಡ್ತದ್ದು ಅವ್ರಿಗೆ ಸರೆಂಡರ್ ಆಗದೆ ನಾವೇ ಅಂಬೇಡ್ಕರ್ ಅನ್ನೋ ಥರನೋ ಅಥವಾ ನಾವೇ ಎಲ್ಲ ಗೊತ್ತು ಅಂತನೋ ಅಹಮ್ಮ ಈಗೋನ ಅಥವಾ ಏನು ಅದಕ್ಕೆ ಹೇಳ್ತಾರೆ ವೈ ಅಂತ ಆ ಫಾರ್ಮೇಷನ್ ಯಾಕಾಗಿಲ್ಲ? ಹಾಗಾದರೆ ಅದಿಲ್ಲ ಅಂತ ಇಟ್ಕೊಳ್ಳೋಣ. ಈ ಕಾಶ್ಮೀರಲ್ಲಿ ಫರೂಕ್ ಅವ್ರ ಫ್ಯಾಮಿಲಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಈ ಡೆಮಾಕ್ರಸಿನ ಲೀಡ್ ಮಾಡಿಕೊಂಡು ದರ್ ಕಂಟ್ರೋಲಿಂಗ್ ಒನ್ ಸ್ಟೇಟ್. ಯು ಪಿನಲ್ಲಿ ಮುಲಾಯಂ ಸಿಂಗ್, ಬಿಹಾರಲ್ಲಿ ಲಲ್ಲೂ ಪ್ರಸಾದ್ ಯಾದವ್, ತೆಲಂಗಾಣ ಚಂದ್ರಶೇಖರ್, ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು, ತಮಿಳ್ನಾಡಲ್ಲಿ ಕರುಣಾನಿಧಿ ಆ್ಯಂಡ್ ಫ್ಯಾಮಿಲಿ ರೀಜನಲ್ ಪಾರ್ಟಿಗಳು ಕಟ್ಕೊಂಡು ಕರ್ನಾಟಕದಲ್ಲಿ ದೇವೇಗೌಡರ ಫ್ಯಾಮಿಲಿ, ಮತ್ತು ಮಹಾರಾಷ್ಟ್ರ ಬಾಳಾ ಠಾಕ್ರೆ. ಸೊ ಇದೆಲ್ಲ ಇದು ನಮ್ಮ ಕಣ್ಣಿಂದ ನಡೀತಾ ಇರ್ತದೆ. ನಥಿಂಗ್ ರಾಂಗ್. ಡೆಮಾಕ್ರಸಿನಲ್ಲಿ ದೇ ಆರ್ ಕೈಂಡ್ ಎನಫ್, ಆರ್ ದೇ ಆರ್ ಸ್ಟ್ರಾಂಗ್ ಎನಫ್, ದೇ ಆರ್ ಏಬಲ್ಡ್ ಇರೋದಕ್ಕೆ ದೇ ಆರ್ ಎಂಜಾಯಿಂಗ್. ಬಟ್ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಟುಂಬನ, ಅಂಬೇಡ್ಕರ್ ಅವ್ರನ್ನ ಇದು ಮಾಡ್ತೀವಿ. ಅಂಬೇಡ್ಕರ್ ನಾವು ಹೆಂಗೆ ಇಟ್ಕೊಂಡಿದ್ವಿ? ಅಂಬೇಡ್ಕರ್ ಹೆಸರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿದ್ವಿ, ಡೆಂಟಲ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಸ್ಕೂಲ್ಗಳು ಎಕ್ಸೆಟ್ರಾ ಎಲ್ಲ ಮಾಡಿದ್ವಿ. ಇವೆಲ್ಲ ಮಾಡಿ ಬೇರೆ ಈಸಮ್ ಅಥವಾ ಬೇರೆ ಇದಕ್ಕೆ ಆಕ್ಟಿವಿಟೀಸ್ ಮಾಡ್ತಾರೆ. ಅಂಬೇಡ್ಕರ್ ನೀಟಾಗಿಟ್ಟು ಒಂದು ಹೂನಾರ ಹಾಕಿ ಪೂಜೆ ಮಾಡಿ ಅಂಬೇಡ್ಕರ್ನ ಅಷ್ಟಕ್ಕೆ ಹೇಳ್ತದೆ. ಅಂಬೇಡ್ಕರ್ನ ಯಾವುದನ್ನು ವಿರೋಧಿಸಿದ್ರು ಅಂಥ ಫಿಲಾಸಫಿ ಅಂಥ ಅವ್ರ ಜೊತೆ ನೀವು ಹೋಗ್ತೀವಿ. ಸೊ ಹೀಗಾಗಿ ಅಂಬೇಡ್ಕರ್ನ ಒಂದು ಫೋಟೋ ಫ್ರೇಮ್ ಆಗಿಟ್ಟು ಅಂಬೇಡ್ಕರ್ನ ಹಂಗೆ ಬಳಸ್ಕೊತಾ ಇದೆ ಹೊರತು ಅಂಬೇಡ್ಕರ್ ನಂತರದ ಒಂದು ಚಿರನೂತನವಾಗಿರ್ಬೇಕಂದ್ರೆ ವುಡ್ ಹ್ಯಾವ್ ಗಾನ್ ಟು ದಟ್ ಪ್ಲೇಸ್. ಇವತ್ತು ನಾವು ಐ ಆಮ್ ನಾಟ್ ಎಗನೆಸ್ಟ್ ವಿತ್ ರಾಜೀವ್ ಗಾಂಧಿ, ಬಟ್ ರಾಜೀವ್ ಗಾಂಧಿಗೆ ಮಾನ್ಯತೆ ಕೊಡ್ತೀರಿ. ಬಟ್ ಅದೇ ಸಮುದಾಯ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಟುಂಬದ ಅವ್ರ ಪೀಳಿಗೆಗಳು ಕೂಡ ಮಾನ್ಯತೆ ಕೊಡಬೇಕಲ್ಲ. ಆ ನಿಟ್ಟಲ್ಲಿ ನಾನು ಯೋಚನೆ ಮಾಡಿ ಐ ವೆಂಟ್ ದ ಬಾಂಬೆ. ನಾನು ಅವ್ರಿಗೆ ಹುಡುಕಿ ಅವ್ರನ್ನ ಒಪ್ಪಿಸಿ ಅವರಿಗೆ ನಾನು ಹೇಳಿ, ಮತ್ತು ಅವ್ರ ಜೊತೆ ನೀವು ನಮ್ಮ ಜೊತೆ ಇರಬೇಕಂತ ಹೇಳಿ ನಾವು ಕರ್ನಾಟಕಕ್ಕೆ ಕರ್ಕೊಂಡು ಬಂದೆ. ಕರ್ನಾಟಕಕ್ಕೆ ಕರ್ಕೊಂಡು ಬಂದಲ್ಲ, ಐ ಆಮ್ ದ ಇನ್ಚಾರ್ಜ್ ಆಫ್ ತಮಿಳ್ನಾಡು, ತೆಲಂಗಾಣ, ಆಂಧ್ರ, ಕರ್ನಾಟಕ ಆಲ್ಸೋ. ಸೊ ಹೀಗಾಗಿ ನನ್ನ ಪ್ರಾಮಾಣಿಕ ಪ್ರಯತ್ನ. ಈಗ ಕೆಲವರು ಬೇರೆ ಥರ ಹೇಳೋದು ಅವ್ರಲ್ಲಿ ಫಂಡ್ಸ್ ಇಲ್ಲ, ಅವರ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲ. ನಾನು ನಾಳೆನೇ ಒಂದು ಬಂಗಲೆ ಬರುತ್ತೆ, ಆ ಬಂಗಲೆಗೆ ನಾನು ಗೃಹ ಪ್ರವೇಶ ಮಾಡ್ತೀನಿ ಅಂತ ಐ ನೆವರ್ ಎಕ್ಸ್ಪೆಕ್ಟೆಡ್, ಐ ನೆವರ್ ಡಿಮ್ಯಾಂಡೆಡ್. ನಾವು ಮುಂದಿನ ಪೀಳಿಗೆನಾದರೂ ಇದಕ್ಕೆ ಒಂದು ಫಲ ಅನುಭವಿಸ್ಲಿ ಅನ್ನೋ ಕಾರಣಕ್ಕಾಗಿ ನಾನಿವತ್ತು ಪಾಯದಲ್ಲಿ ಹೋಗ್ತೇನೆ, ನಾನಿವತ್ತು ಜಲ್ಲಿ ಆಗ್ತೇನೆ, ನಾನು ಬಾರ್ಡರ್ಸ್ ಆಗ್ತಾನೆ, ನಾನು ಸೈಜ್ ಕಲೆಕ್ಟ್. ಐ ಆಮ್ ವೆರಿ ಹ್ಯಾಪಿ ಫಾರ್ ದಿ ಫ್ಯೂಚರ್ ಜನರೇಷನ್. ಎಸ್ ಸರ್. ಈಗ ನೀವು ಹೇಳಿದ್ರಿ ಡಾಕ್ಟರ್ BR ಅಂಬೇಡ್ಕರ್ ಅನ್ನೋ ಒಂದು ಹೆಸರನ್ನ ಎಲ್ಲೋ ಒಂದು ಟ್ರಂಪ್ ಕಾರ್ಡ್ ಆಗಿ ಬಳಸ್ತಾ ಇದ್ದೀವಿ ಅಂತ ಒಂದು ಹೇಳಿದ್ರಿ. ಇದು ಎಷ್ಟರ ಮಟ್ಟಿಗೆ ಸರಿ? ನಾವಿವತ್ತು ಯಾವ ರೀತಿ ಬದಲಾವಣೆ ಆಗಬೇಕು ಅಂತ ನೀವು ಹೇಳ್ತೀರಾ ಸರ್? ಈಗ ಪ್ರಪಂಚದಲ್ಲಿ ಅನೇಕ ಭೌಗೋಳಿಕ ಲಕ್ಷಣಗಳಾಗ್ತದೆ, ಫಿಲಾಸಫಿಗಳು ಮಾರ್ಪಾಟಾಗ್ತದೆ. ಈಗ
ಬರುವ ದಿನಗಳಲ್ಲಿ ಇಡೀ ಮನುಕುಲಕ್ಕೆ ಭವಿಷ್ಯ ಇದೆಯೋ ಇಲ್ಲೋ ಅನ್ನೋ ಒಂದು ಬಹುದೊಡ್ಡ ಟಾರ್ಗೆಟ್ಸ್ ಇದೆ, ಚಾಲೆಂಜಸ್ ಇದೆ ಅಂತ ಒಂದು ಘಟನೆಗಳು ಕೂಡ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಕೂಡ ವೈ ಯು ಬಿಕಮ್ ಅನ್ಟಚಬಲ್, ವೈ ಯುವರ್ ವೆಲ್ತ್ ಈಸ್ ನಾಟ್ ಇಂಪ್ರೂವ್ಡ್, ವೈ ಯು ಆರ್ ನಾಟ್ ಸೆಕ್ಯೂರ್ಡ್, ವೈ ಯು ಆರ್ ಸಪೋರ್ಟ್ ಬೈ ಅದರ್ಸ್. ನಿಮ್ಗೆ ಯಾಕೆ ನಿಮ್ಮ ಮೇಲೆ ಯಾಕೆ ಅಟ್ರಾಸಿಟಿ ಆಗ್ತದೆ, ಯಾಕೆ ನಿಮ್ಮ ಆಸ್ತಿಗಳಿಲ್ಲ, ಯಾಕೆ ನಿಮ್ಮಲ್ಲಿ ಸುಭದ್ರತೆ ಇಲ್ಲ, ಯಾಕೆ ನಿಮ್ಮಲ್ಲೊಂದು ಸೌಹಾರ್ದತೆ ಇಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ, ಅದಕ್ಕೊಂದು ವಿಮರ್ಶೆ ಮಾಡಬೇಕಲ್ಲ. ಇಂಥ ಒಂದು ಡಿಸ್ಪ್ಯಾರಿಟಿ, ಇನ್ಈಕ್ವಾಲಿಟಿ ದೇರ್ ವಾಸ್ ಇನ್ ದ ವರ್ಲ್ಡ್ ಯೂನಿವರ್ಸಲ್ಲಿ, ಬೇರೆ ಬೇರೆ ಫೇಸಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಭೌಗೋಳಿಕ ಲಕ್ಷಣದಲ್ಲಿ, ಬೇರೆ ಬೇರೆ ಭೂಪ್ರದೇಶದಲ್ಲಿ ಇಂಥ ಒಂದು ಅಸಮಾನತೆಗಳು, ಅಟ್ರಾಸಿಟಿಗಳು ಇವೆಲ್ಲ ಇದ್ದವು. ನೌ ದೇ ಆರ್ ಲಿಬರೇಟೆಡ್. ಅವ್ರು ಇವತ್ತು ಸ್ವತಂತ್ರವಾಗಿದ್ದಾರೆ, ಅವರು ಸೆಕ್ಯೂರಿಟಿ ಬದುಕನ್ನು ಬದುಕ್ತಾರೆ. ವೈ ಯು ಪರ್ಟಿಕ್ಯುಲರ್, ವೈ ಯು? ಇಷ್ಟು ವರ್ಷಗಳಾದಮೇಲೆ ನಿಮಗೆ ಕಾನೂನು ಸಪೋರ್ಟ್ ಸಿಕ್ಕಿದೆ, ಅನೇಕ ದಾರ್ಶನಿಕರು, ಸುಧಾರಕರು ಭಾಳ ಜನ ಹೋರಾಟ ಮಾಡಿದ್ದಾರೆ. ಆಮೇಲೆ 18ನೇ ಶತಮಾನದಲ್ಲಿ ಭಾಳಷ್ಟು ಜನ, 18ನೇ ಶತಮಾನದಲ್ಲಿ ಜ್ಯೋತಿಬಾ ಫುಲೆ ಅವರು, ಬಾಬಾ ಸಾಹೇಬ್ 18ನೇ ಶತಮಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಕಾನ್ಶಿರಾಮ್ ಅವರು, ಭಾಳ ಜನ ಸುಧಾರಕರು ಎಲ್ಲರೂ ಕಾನೂನು ತಂದರೆ ನಾವು ಸಂವಿಧಾನ ರಕ್ಷಣೆ ಇದೆ. ಈ ಒಂದು ವೈ ಯು ಆರ್ ಸಫರಿಂಗ್. ಎಸ್ ಸರ್, ಯು ಆರ್ ರೈಟ್. ನಮ್ಮ ದೇಶದಲ್ಲಿ ಹಲವಾರು ಜಾತಿಗಳಿದೆ, ಇವೆಲ್ಲ ಇದ್ದಿದ್ರೆ ನಾವು ಸಮಾನತೆ ಅಂತ ಹೇಳ್ತೀವಿ, ಈಕ್ವಲ್ ಆಗಿ ಎಲ್ಲರನ್ನೂ ಟ್ರೀಟ್ ಮಾಡ್ತಿದ್ವಿ. ಅಂದರೆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೀವಿ. ಆಮೇಲೆ ಜಾತಿಯಲ್ಲಿ ನಾವು ಹೇಳ್ತೀವಿ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತೀವಿ. ಆದರೂ ಕೂಡ ನಮ್ಮಲ್ಲಿ ತಳ ಸಮುದಾಯ ಆಗಿರ್ಬೋದು, ಇನ್ನೂ ಕೂಡ ಸಮಾಜದಲ್ಲಿ ಆರ್ಥಿಕವಾಗಿ ಮುಂದೆ ಬರೆದಿರ್ತಕ್ಕಂಥವ್ರು, ಸಂಘಟನೆ ಆಗದೆ ಇರ್ತಕ್ಕಂಥವ್ರು, ಆಮೇಲೆ ಸಾಮಾಜಿಕವಾಗಿ ತುಳಿತಕ್ಕೊಳಗಾದಂಥವ್ರು, ಈ ಎಲ್ಲ ವರ್ಗಗಳು ಯಾವ ರೀತಿ ಒಂದು ಮುಂದೆ ಬರಬೇಕು, ಯಾವ ರೀತಿ ನಮ್ಮ ಸರ್ಕಾರದ ಸವಲತ್ತುಗಳನ್ನು ಬಳಸ್ಕೋಬೇಕು, ಅದರ ಜೊತೆಗೆ ಸಮಾಜದಲ್ಲಿ ಒಂದು ಸಮಾನವಾಗಿ ಬೇರೆ ಒಂದು ಸಮುದಾಯದ ಎದುರಿಗೆ ಸಮಾನವಾಗಿ ನಿಲ್ಲಬೇಕು, ಇದಕ್ಕೆ ಯಾವ ರೀತಿ ಚೈತನ್ಯ ತುಂಬಬೇಕು ಅಂತ ನೀವು ಹೇಳ್ತೀರಾ? ನಮ್ಮಲ್ಲೇ ಬೇಸಿಕ್ಕಾಗಿ ಆಗಬೇಕಾಗಿರೋದು ಚಿಂತನೆ. ಇದಕ್ಕೆ ಅಲ್ಟಿಮೇಟ್ ನೋಡಿ, ಬಿಫೋರ್ ಕ್ರೈಸ್ಟ್ ಭಗವಾನ್ ಬುದ್ಧ ವಾಸ್ ದೇರ್, ಆಮೇಲೆ ಕ್ರೈಸ್ಟ್, ಆಮೇಲೆ ಮೊಹಮ್ಮದ್ ಪೈಗಂಬರ್, ಆಮೇಲೆ 12ನೇ ಶತಮಾನದಲ್ಲಿ ಬಸವಣ್ಣವರು, 14ನೇ ಶತಮಾನ ಗುರುನಾನಕ್. ಈ ಥರ ಸಾಕಷ್ಟು ಸುಧಾರಕರು ಬಂದೋಗಿದ್ದಾರೆ. ಇವೆಲ್ಲೂ ಸುಧಾರಕರು ಬಂದವರು ಕೂಡ ದೊಡ್ಡ ದೊಡ್ಡ ಇದರಲ್ಲದೆ ಯಾರು ಬಂದವರಲ್ಲ. ಬಟ್ ಇವ್ರಿಗೆ ಒಂದು ಸೆಲ್ಫ್ ರಿಯಲೈಸೇಷನ್ ಬೇಕು. ನಮಗೆ ನಮ್ಮೊಳಗಡೆ ಹೋಗುವಂಥ ಒಂದು ಧ್ಯಾನಸ್ತಕ್ಕ ಥರ ಒಂದು ಮೆಡಿಟೇಟಿವ್, ಒಂದು ಸ್ಯಾಕ್ರಿಫೈಸ್, ಡೆಡಿಕೇಟ್ ಅದು ಬಂದಾಗ ಇವನಿಗೆ ಗೊತ್ತಾಯ್ತು ವೇರ್ ಐ ಆಮ್, ವೆರಿ ಈಸ್. ಈ ಕಂಪ್ಯಾರಿಟಿವ್ ಬಂದರೆ ಇವನಲ್ಲೊಂದು ಸೆಕ್ಯೂರಿಟಿ ಬರ್ತದೆ. ಇವನು ಅದು ಬಂದಿಲ್ಲ, ಜಸ್ಟ್ ಲೈಕ್ ದಟ್ ಬೆಳಿಗ್ಗೆ ಸೂರ್ಯ ಹುಟ್ಟದ, ಸಾಯಂಕಾಲ ಸೂರ್ಯ ಇರಲ್ಲ, ಅದ್ರ ಪ್ರಕಾರ ನಡ್ಕೊಂಡೋಗೋಣ, ಜೀವನ ಮಾಡ್ಕೊಂಡೋಗೋಣ ಅಂತ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಇವನ್ ಬದುಕು ಇವನೇ ಇನ್ನೊಬ್ರಿಗೆ ಒತ್ತೆ ಹಿಡಿದು ಅದು ಸರಿ ಇಲ್ಲ. ಬಟ್ ಅಂಥ ಒಂದು ಸೆಲ್ಫ್ ರಿಯಲೈಸೇಷನ್ ಆಗಿ ಅಂಥ ಒಂದು ಸ್ವಾಭಿಮಾನ ಮೂಡಿದ್ರೆ ಇವತ್ತು ನೋಡಿ, ಈಗ ಕರೋನಾ ಇಸ್ ದೇರ್. ಈ ಕರೋನಾ ಇರೋದಕ್ಕೆ ಭಾರತ್ ಲಾಕ್ಡೌನ್ ಮಾಡಿದ ತಕ್ಷಣ ಬಡವ್ರದ್ದು ಒಂಥರ ಭೂಮಿಯಿಂದ ಉಳಿದಂಗೆ ಎದ್ದುಬಿಟ್ರು. ಆದರೆ ಅವರು ಒಂದು ತಿಂಗಳು, ವಾರ 15 ದಿನ ಕೂಡ ಊಟ ಇಲ್ಲದೆ ಇರೋಕ್ಕಾಗದಷ್ಟು ಒಂದು ಆರ್ಥಿಕ ಸ್ವಾವಲಂಬನೆ ಅವರಲ್ಲಿಲ್ಲ. ಆರ್ಥಿಕ ಸ್ವಾವಲಂಬನೆ ನಾವೆಲ್ಲರೂ ತುಂಬಿಕೊಳ್ಳುವಂಥ ಒಂದು ನೈತಿಕ ಶಕ್ತಿ ಇರಬೇಕು. ಇಲ್ಲಾಂದ್ರೆ ಜಸ್ಟ್ ಲೈಕ್ ಬಿಸ್ನೆಸ್, ಯಾರೋ ಬುದ್ಧಿ ಇರೋನು ಇರ್ತಾನೆ, ಬುದ್ಧಿ ಇಲ್ದನ್ನು ಶೋಷಣೆ ಮಾಡ್ತಾನೆ, ಯಾವ್ದಾರ ಗ್ರೂಪ್ ಇರುತ್ತೆ ಇನ್ನೊಂದು ಗ್ರೂಪ್ನಲ್ಲಿ ಇದು ಮಾಡ್ತಾರೆ. ಇದಕ್ಕೊಂದು ಇಂಡಿಪೆಂಡೆಂಟ್ ಕಂಟ್ರಿ ಏನಲ್ಲ. ಬಲ ಇದ್ದವನು ಬಾಳ್ತಾ ಇದ್ದಾನೆ ಅನ್ನೋದನ್ನ ರಿಪೇರಿ ಮಾಡಲಿಕ್ಕೆ, ಒಂದು ಸಮಾನತೆ ತರಲಿಕ್ಕೆ ಸ್ವತಂತ್ರ ತಂದಿರೋದು, ಅದಕ್ಕೆ ಕಾನೂನು ಇರೋದು, ಅದಕ್ಕೆ ಸಂವಿಧಾನ ಇರೋದು, ಅದಕ್ಕೆ ಪ್ರಜಾಪ್ರಭುತ್ವ ಇರೋದು. ಅಲ್ಲೇ ನಮ್ಮ ಸೋಷಿಯಲ್ ಈಗೇನು ಇವತ್ತು ಎಕ್ಸೈಸ್ ಆ್ಯಂಡ್ ರೆವಿನ್ಯೂ ಇದಕ್ಕೆ ಹೆಸರು ಹೆಂಗಿದೆ ನೋಡಿ, ಕಂದಾಯ ಇಲಾಖೆ. ಕಂದಾಯ ಅಂದರೆ ಟ್ಯಾಕ್ಸ್. ಭೂ ಸುಧಾರಣೆ ಆಗಿಲ್ಲ, ಭೂ ಮಾಪನೆ ಆಗಿಲ್ಲ, ಭೂ ಹಂಚಿಕೆ ಆಗಿಲ್ಲ, ಭೂಮಿಯಿಂದ ಬರೆದು ಉತ್ಪಾದನೆ ಆಗಿಲ್ಲ. ಇವತ್ತು ಈ ಬೆಂಗಳೂರಿನೆಲ್ಲ ಕಟ್ಟಿದವನೇ ಅವನು ಬಡವ, ಅವನಿನ್ನ ಬಡವನಾಗಿರ್ತಾನೆ. ಬೆಂಗಳೂರು ಕಟ್ಟಿ ಅನುಭವಿಸೋರೆಲ್ಲ ಚೆನ್ನಾಗಿದ್ದಾರೆ. ಇವತ್ತು ಎಕ್ಸೈಸಲ್ಲಿ ಟ್ಯಾಕ್ಸ್ ಜಾಸ್ತಿ ಬರ್ತದೆ. ಟ್ಯಾಕ್ಸ್ ಪೇಯರ್ ಯಾರು? ವೆರಿ ಕಾಮನ್ ಮ್ಯಾನ್. ಈಗ ಸರ್ಕಾರಕ್ಕೆ ಇನ್ಕಮ್ ಜಾಸ್ತಿ ಬರ್ತದೆ. ಹೂ ಈಸ್ ರನ್ನಿಂಗ್ ದಿ ಗೌರ್ಮೆಂಟ್? ವೆರಿ ಪೂರ್. ಇವತ್ತು ಭೂಮಿನಷ್ಟೇ, ಭೂ ಒಡೆತನದಲ್ಲಿ ಭೂಮಿ ರೈತ ಕೂಲಿ ಕಾರ್ಮಿಕ ಈಸ್ ಪ್ರೊಡ್ಯೂಸಿಂಗ್ ಫುಡ್ಸ್, ಈಸ್ ಪ್ರೊಡ್ಯೂಸಿಂಗ್ ಆಲ್ ಗ್ರೈನ್ಸ್ ಎಕ್ಸೆಟ್ರಾ ವೆಜಿಟೇಬಲ್ಸ್ ಎಲ್ಲ ಇವೆಲ್ಲ ಪ್ರೊಡ್ಯೂಸ್ ಮಾಡಿ ಜನಕ್ಕೆ ಕೊಡೋಣ. ಅವನು ಯಾಕೆ ಬಡವ ಇದ್ದಾನೆ? ಸೊ ನಮ್ಮಲ್ಲಿರ್ತಕ್ಕಂಥ ಆರ್ಥಿಕ ನೀತಿ ಸರಿ ಇಲ್ಲ. ಅಥವಾ ಯಾರು ಶೋಷಣೆಗೊಳ್ಬಿಟ್ರೆ ಅವ್ರೆಲ್ಲ ಜಾಗೃತಿ ಮೂಡಿಲ್ಲ. ಅವ್ರಿಗೆ ಜಾಗೃತಿ ಮೂಡ್ಬಿಟ್ರೆ ಈಗೇನು ಮಿಡಿತೆ ಆಫ್ಟರ್ ಆಲ್ ವಾಟ್, ಜಾಗೃತಿ ಆಗ್ಬಿಟ್ರೆ, ಬಡವ್ರಿಗೆ ಜಾಗೃತಿ ಆಗ್ಬಿಟ್ರೆ. ಈವನ್ ಕರೋನಾ ಇಟ್ಸ್ ಎ ವೈರಸ್. ಈವನ್ ಬ್ಯಾಕ್ಟೀರಿಯಾ ಕಂಪೇರ್ ಮಾಡಿದ್ರೆ ಬ್ಯಾಕ್ಟೀರಿಯಾಗಿಂತ ಚಿಕ್ಕದು. ಬ್ಯಾಕ್ಟೀರಿಯಾ ನೋಡುವಂಥ ಮೈಕ್ರೋಸ್ಕೋಪಿಂದ ಕರೋನಾನ ಯು ಕಾಂಟ್ ಸಿ.
ಸಚ್ ಡೆಲಿಕೇಟೆಡ್. ಅದರಲ್ಲೂ ಬ್ಯಾಕ್ಟೀರಿಯಾ DNA RNA ಇದ್ರು, ಕರೋನಾ DNA RNA ಇಲ್ಲ, ಓನ್ಲಿ RNA ಅದು. ಸೊ ಇದು ಕೃತಕನ ಎವಾಲ್ವ್ ಆಯ್ತು, ಅದು ಬಂತು. ಆದರೆ ಇವತ್ತು ಜಗತ್ತಲ್ಲಿ ಯೂನಿವರ್ಸಲ್ ನಮ್ಮದು ವರ್ಲ್ಡ್ ಎಂಥ ಗಟ್ಟಿಯಾದ ವರ್ಲ್ಡು, ಮತ್ತು ಅಡ್ವಾನ್ಸ್ ಟೆಕ್ನಾಲಜಿ, ಮತ್ತು ಔಷಧಿ ಪರಂಪರೆಗೆ ಎಷ್ಟು ವರ್ಷಗಳಿದೆ, ಎಷ್ಟು ಸೈಂಟಿಸ್ಟ್ ಇದ್ದಾರೆ, ಎಷ್ಟು ಡಾಕ್ಟರ್ಸ್ ಇದ್ದಾರೆ. ಈವನ್ ದೋ ನಾವು ಇವತ್ತು ಅವ್ರಿಗೆ ವ್ಯಾಕ್ಸಿನೇಷನ್ ಕಂಡುಹಿಡಿದಿಲ್ಲ, ಮೆಡಿಸಿನ್ ಕಂಡುಹಿಡಿದಿಲ್ಲ ಅಂದರೆ, ಕೊರೋನಾ ವೈರಸ್ ಆದರೆ ಕಮ್ಮಿಂಗ್ ಡೇಸಲ್ಲಿ ಇರ್ತಕ್ಕ ಒಂದು ಅಣುಗಳಾಗ್ಬೋದು, ಮೆಟೀರಿಯಲ್ ಆಗ್ಬೋದು, ಅಥವಾ ಈ ಪ್ರಾಕೃತಿಕ ವೈಫಲ್ಯಗಳಾಗ್ಬೋದು, ಇವೆಲ್ಲವೂ ಎಂತೆಂಥ ಮುಂದೆ ಇಳಿದಿವೆ. ಅಷ್ಟೆಲ್ಲ ಮುಂದೆ ಇದ್ದರೂ ಇವತ್ತು ನಮ್ಮಲ್ಲಿ ಜಾತೀಯತೆ ಕೊರತೆ ಆಗಿಲ್ಲ. ಜಾತೀಯತೆ ಇನ್ನೂ ನೀವು ಕ್ವಾರಂಟೈನ್ ಇಟ್ಟು ಅಲ್ಲೇನೋ ಎಲ್ಲರೂ ಅಡುಗೆ ಮಾಡ್ಕೊಂಡು ಆರಾಮಾಗಿದ್ದಾರೆ. ಕಡಿಮೆ ಜಾಸ್ತಿ ಅಡುಗೆ ಮಾಡಿದ್ರೆ ಬೇರೆಯವ್ರು ತಿನ್ನಲ್ಲ, ಅಡುಗೆನ ಚೆಲ್ತಾರೆ. ಕ್ವಾರಂಟೈನಲ್ಲಿಟ್ಟು ಅಥವಾ ಈ ಪ್ರಕೃತಿ ವಿಕೋಪದಿಂದ ಫ್ಲಡ್ಸ್ ಗಿಟ್ಸ್ ಹಾಕಿ ಗಂಜಿ ಕೇಂದ್ರಗಳು ಮಾಡಿದ್ರೆ ಅಲ್ಲಿ ಯಾರು ಅಡುಗೆ ಮಾಡಿದ್ರು, ಯಾರಿಗೆ ಇದಾಯಿತು, ಅಲ್ಲಿ ಕಮ್ಮಿ ಜಾತ್ರೆ ಅಡುಗೆ ಮಾಡಿ ಯಾರು ಅಡುಗೆ ತಿನ್ನಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟದ ಜ್ಞಾನ ಪಡೆದು, ವಿದ್ಯೆ ಪಡೆದು, ಅವರು ವಿಚಾರವಂತರಾಗಿ ಪ್ರಪಂಚ ಅವ್ರನ್ನ ಒಪ್ಕೊಂಡ್ರೆ ನೀವು ಈ ದೇಶದಲ್ಲಿ ಹೇಳಿದ್ರಿ ಅಂಬೇಡ್ಕರ್ ಅವ್ರ ವಿಚಾರ ನೋಡ್ತಾರೆ, ಅಂಬೇಡ್ಕರ್ ಜಾತಿ ನೋಡ್ತಾರೆ. ಅದು ಒಂದು ಕಡೆ ಪ್ರಕೃತಿ ನಮಗೆ ಭಾಳ ಚಾಲೆಂಜಸ್ಸನ್ನು ನೀಡ್ತದೆ. ಮತ್ತು ನಾವು ಮನುಷ್ಯರಾಗಿ ಒಬ್ಬರನ್ನೊಬ್ಬರು ಮನುಷ್ಯರಾಗಿ ಕಾಣದೇ ಇರೋ ರೀತಿ ಮೀರಿದಂಥ ಒಂದು ಬದುಕನ್ನು ಕೃತಕವಾಗಿ ಬದುಕಿದ್ರೆ, ಸೊ ಇದಕ್ಕೆ ನಾವೆಲ್ಲ ಈಗ ಜಸ್ಟಾಗಿ ಸುಮ್ಮನೆ ಆಗಿಲ್ಲ. ನಾವೆಲ್ಲರೂ ಈಗ ನಾನು ಮಾತಾಡ್ತೇನೆ, ಇಟ್ಸ್ ಅ ಸೌಂಡ್. ಈ ಸೌಂಡ್ ಹೆಂಗೆ ಗಾಡಿಯಿಂದ ಬರುತ್ತೆ, ನಿಮ್ಮ ಕಿವಿಗೆ ಹೋಗ್ತದೆ. ಬಟ್ ಯು ಕಾಂಟ್ ಮೆಜರ್ ದಿಸ್, ಆರ್ ಯು ಕಾಂಟ್ ಸಿ ದಿಸ್, ಕಲರ್ ಏನಿರಲ್ಲ. ಇದೇನು ಸುಮ್ಮನೆ ಬಂದ್ಬಿಡ್ತಾ? ಕೋಟ್ಯಾಂತರ ವರ್ಷಗಳಿಂದ ಎವಾಲ್ವ್ ಆಗಿದೆ. ಕೋಟ್ಯಾಂತರ ವರ್ಷಗಳಿಂದ ಇದು ಏನೇನೋ ಆಗಿ ಬಂದು ಈಗ ನಮಗೆ ಭಾಷೆ ಆಗಿದೆ. ಸೊ ಈ ಭಾಷೆ ಒಂದೇ ಇದೆ ಪ್ರಪಂಚದಲ್ಲಿ. ಚೈನೀಸ್ ಇದೆ, ಎಷ್ಟು ಲ್ಯಾಂಗ್ವೇಜಸ್ ಇದೆ. ಲ್ಯಾಟಿನ್ ಇದೆ, ಚೈನೀಸ್ ಇದೆ, ಅರಬಿಕ್ ಇದೆ, ಸಿಂಗ್ಲೀಸ್ ಇದೆ, ಜರ್ಮನೀಸ್ ಇದೆ, ಎಷ್ಟು ಎಂತೆಂಥ ಭಾಷೆಗಳಿದೆ. ಎಲ್ಲ ಭಾಷೆಗಳು ಒಂದು ಕಡೆ ಬಿಟ್ಟು ಒಬ್ಬನವ್ರಿಗೆ ಗೊತ್ತಿಲ್ಲದ್ರೆ ಹೆಂಗೆ ಕಾಣುತ್ತೆ ನೋಡಿ ಸೌಂಡ್ಗಳೆಲ್ಲ. ಸೊ ಈ ಸೌಂಡ್ಗೆ ಒಂದು ಅರ್ಥಗೆ, ರಿಯಾಕ್ಟಿಗೆ, ಅದು ನಮ್ಮ ಬಾಡಿಗೆ ಸೆಟಪ್ ಆಗಿ, ಅದು ನಮ್ಮ ಬಾಡಿ ಸೆಟಪ್ ಕೂಡ ಹ್ಯೂಮನ್ ಬಿಲ್ಡಪ್, ಹ್ಯೂಮನ್ ಕ್ರಿಯೇಷನ್, ಹ್ಯೂಮನ್ ಥಿಂಗ್, ಇಟ್ಸ್ ನಾಟ್ ಅಟ್ ಆಲ್ ಆರ್ಟ್ ದಿ ಗ್ರೇಟೆಸ್ಟ್ ಮಿಷನ್. ಈಗ ನಾನು ಮಾತಾಡ್ತಾ ಇದ್ದೀನಿ, ಬೈ ನಾನು ಕೈ ಯಾಕೆ ಹಿಂಗೆ ಅನ್ಬೇಕು? ಕೈ ಯಾಕಂದ್ರೆ ಬ್ರೈನಾಗಿ ಕಂಟ್ರೋಲ್ ಮಾಡೋದು. ಬ್ರೈನಾಗಿ ಕಂಟ್ರೋಲ್ ನಿಮ್ಮನ್ಯಾಗ ಸ್ಟಡಿ ಮಾಡಬೇಕು. ನಿಮ್ಮ ಸೈಕಾಲಜಿ, ನನ್ನ ಸೆನ್ಸು, ನನ್ನ ಭಾವನೆಗಳು, ನನ್ನ ಭಾಷೆ, ನನ್ನ ಸೌಂಡು. ದಿಸ್ ಆರ್ ಆಲ್ ಭಾಷೆ ಏನು? ಒಂದು ಸೌಂಡ್. ಈ ಸೌಂಡ್ ಹೆಂಗೆ ಬರ್ತದೆ? ನನ್ನ ದೇಹದಲ್ಲಿರ್ತಕ್ಕಂಥ ಲಯಬದ್ಧವಾದ ಗಾಳಿಯನ್ನು ನಾಲಿಗೆ ಮೇಲೆ ಒಂದು ರಿದಮ್ಮಲ್ಲಿ ಬಿಡೋದರಿಂದಾಗೆ ಬರುವಂಥ ಸೌಂಡ್ ಅಷ್ಟೇ. ಆ ಸೌಂಡ್ ನಿಮ್ಗೆ ಸ್ಪಂದನೆ. ಈ ಸೌಂಡ್ ನಿಮಗೂ ನಮ್ಗೆ ಇದಾಗಬೇಕಾದ್ರೆ ಎಷ್ಟು ವರ್ಷಗಳು ಬೇಕಾಗುತ್ತೆ. ಈವನ್ ಸೌಂಡ್ ಇಟ್ಸ್ ನಾಟ್ ಓನ್ಲಿ ವಿತ್ ಮೀ, ನಮ್ಮ ಜೊತೆ ಇರೋ ಪ್ರಾಣಿಗಳು ಕೂಡ ನಾವು ರಿಯಾಕ್ಟ್ ಮಾಡ್ತೇವೆ, ನಾವು ಅವುಗಳು ರಿಯಾಕ್ಟ್ ಮಾಡ್ತಿದ್ವಿ. ಎಂಥ ಬ್ಯೂಟಿಫುಲ್ ವರ್ಲ್ಡಲ್ಲಿ ನಾವು. ಅದಕ್ಕೆ ಭಗವಾನ್ ಬುದ್ಧ ಹೇಳಿದ್ರು, ಎಷ್ಟು ವರ್ಷ ನನಗೆ ಅವಕಾಶ ಇದ್ದರು ನಾನು ಮನುಷ್ಯನಾಗೇ ಹುಟ್ಟಿದೆ. ಯಾಕಂದರೆ ಮನುಷ್ಯನ ಲೈಫ್ ಇದೆಯಲ್ಲ, ಸೊ ಅದನ್ನ ಅನುಭವಿಸ್ಬೇಕು, ಅದನ್ನ ನೋಡೋ ಪ್ರೀತಿ, ನೋಡೋ ಬಯಕೆ, ಮತ್ತು ನೋಡೋವಂಥ ಸ್ಪಂದನ, ನಿಮ್ಮ ಇನ್ವಾಲ್ವ್ಮೆಂಟು, ಆ ಇದ್ರದ್ದು ನೋಡಿದ್ರೆ ಜಗತ್ತು ಭಾಳ ಸುಂದರವಾಗಿ ಕಾಣುತ್ತೆ. ಪ್ರತಿನಿತ್ಯ ನಮಗೆ ಅದ್ಭುತವಾದ ಸುಂದರವಾದ ದಿನಗಳೇ, ಅದ್ಭುತವಾದ ಕತ್ಲು ಕೂಡ ಎಂಜಾಯ್ ಮಾಡೋದು, ಬೆಳಕನಿಗೆ ಎಂಜಾಯ್ ಮಾಡೋದು, ನಕ್ಷತ್ರನ ಎತ್ತು ಮಾಡೋದು, ಗಾಳಿನ, ಮೋಡ ನಮ್ಮ ಕಣ್ಮುಂದೆ ಅಲ್ಲಿ ಬಿಟ್ಟು ಸಿಕ್ಕವು. ಅಥವಾ ನಿಮ್ಮ ಮನೇಲಿ ಒಂದು ಗಿಡನ ಅಬ್ಸರ್ವ್ ಮಾಡಿದ್ರೆ ಸಾಕು. ದಿನಾ ಗಿಡದ ಜೊತೆ ನೀವು 5 ನಿಮಿಷ ಇರಿ, ಜಸ್ಟ್ ಪ್ರೀತಿಯಿಂದ ಇರಿ. ಅದೆಷ್ಟು ಅವ್ರು ನೆನ್ನೆ ನೋಡಿದ್ದು ಇಲ್ದಿದ್ದು ಎಲೆ ಇವತ್ತು ಬಂದುಬಿಟ್ಟಿರ್ತದೆ, ನೆನ್ನೆ ನೋಡಿದಿರಕ್ಕಂಥದ್ದು ಹೂವು ಇವತ್ತು ಬಂದುಬಿಟ್ಟಿರ್ತದೆ, ನಾಳೆ ಹೂವು ಇಲ್ಲದೆ ಆಗ್ಬಿಡ್ತದೆ. ಆಮೇಲೆ ಒಂದೊಂದು ಗೆರೆ ನೋಡಿ, ಒಂದು ಹೂವನ್ನ ಒಂದು ಎಲೆ ತೆಗೆದು ನೋಡಿದ್ರೆ ಒಂದು 100,000 ಕೋಟ್ಯಾಂತರ ಎಲೆಗಳಿರ್ತದೆ. ಆ ಎಲೆಗಳು ಒಂದೊಂದು ರೇಖೆ ಎಲ್ಲಾದ್ರಲ್ಲಿ ಹಂಗೆ ಇರ್ತದೆ. ಹೂ ಮೇಡ್ ದಿಸ್. ಅಥವಾ ಭೂಮಿಗೆ ಹಾಕ್ತಾರೆ, ಭೂಮಿಗೆ ಇಲ್ಲಾಗದೆ ರೆಡ್ ರೋಸ್, ಅಲ್ಲಿ ವೈಟ್ ರೋಸ್, ಯೆಲ್ಲೋ ರೋಸ್, ಹೆಂಗೆ ಕೊಡಿ ಭೂಮಿ ಹೆಂಗೆ ಪ್ರೊಡ್ಯೂಸ್ ಮಾಡಿ. ಬಟ್ ಭೂಮಿ, ನಕ್ಷತ್ರ, ಗಾಳಿ, ಈ ಬದುಕು, ನಾವು, ಇನ್ನೊಬ್ಬರು, ಎಂಥ ಅದ್ಭುತ. ನಿಜವಾದ ಸ್ವರ್ಗ ನಮ್ಮ ಮುಂದೆನೇ ಇರ್ತದೆ. ಪ್ರತಿನಿತ್ಯ ನಮ್ಮ ಸ್ವರ್ಗ ನಾವು ಅದನ್ನ ಕಾಣ್ತಾ ಇಲ್ಲ ಅಂತ. ನಾವು ಕಾಣೋ ದೃಷ್ಟಿಕೋನ ಕೆಲವ್ರಿಗೆ ಅಷ್ಟೇ ಸಿಕ್ಕುತ್ತೆ. ಅದು ಕೆಲವ್ರಿಗೆ ಅಷ್ಟೇ ಸಿಕ್ಕಿರೋದು ಭಗವಾನ್ ಬುದ್ಧರಿಗೆ, ಯೇಸು, ಪೈಗಂಬರು, ವೇಮನ, ಈ ಕಾಲಜ್ಞಾನಿಗಳು, ಇಂತಿಂಥ ಮಹಾಪುರುಷರು ಎಷ್ಟೋ ಜನ ಇದ್ದಾರೆ, ಅಂಥವ್ರಿಗೆ ಸಿಕ್ಕಿದೆ. ಸೊ ಅದನ್ನೇ ಕ್ರಮಬದ್ಧವಾಗಿ ತಗೊಂಡು ಭಾಳ ವಿದ್ವಾಂಸ ಆಗ್ತಾನೆ, ಮೇಧಾವಿ ಆಗ್ತಾನೆ, ಜ್ಞಾನಿ ಆಗ್ತಾನೆ, ವಿಚಾರವಂತ ಆಗ್ತಾನೆ. ಇವೆಲ್ಲದರ ಮುಂದೆ ನೀವು ಕಂಪೇರ್ ಮಾಡಿದ್ರೆ ನೀವು ಹೇಳ್ತಿರಲ್ಲ, ನಿಮ್ಮ ಗುರಿ ಏನು, ಮಂತ್ರಿ ಆಗಿಲ್ಲ, MLA ಇಸ್ ನಥಿಂಗ್. ನೀವು ಎಷ್ಟು ಎಂಜಾಯ್ ಮಾಡೋದು, ಎಷ್ಟು ಆನಂದವಾಗಿರ್ಬೋದು. ನೀವು ಎಷ್ಟು ಕೋಟಿ ಜೀವರಾಶಿಗಳಿದ್ದಾವೆ, ಎಷ್ಟು ಕೋಟಿ ಪ್ರಾಣಿ ರಾಶಿಗಳಿದೆ. ಅವೆಲ್ಲದ್ರ ಮಧ್ಯೆ ನೀವಿದ್ರಿ, ಒಂದು ಫೈಂಡ್ ಇರಲ್ಲ, ಆದ್ರೆ ಇದ್ದೀವಿ ಅನ್ನೋದು ಹೆಂಗಿದೆ? ಯಾರೋ ಹೋಗ್ಬಿಟ್ರೆ ಬ್ರಿಂಗ್ ದಮ್, ಕೆನಾಟ್ ಬ್ರಿಂಗ್ ದಮ್. ಬಟ್ ನಾವು ಒಂದನೇ ಇರಲ್ಲ. ಸೊ ಇಲ್ಲದೆ ಇರೋದು, ನಾಡು ಇಲ್ಲದೆ ಆಗಿರೋದ್ರ ಮಧ್ಯೆ ಇರ್ತಕ್ಕಂಥ ಈ ಸ್ಪ್ಯಾನ್ ಆಫ್ ಲೈಫ್, ಸ್ಪ್ಯಾನ್ ಆಫ್ ಟೈಮ್, ಈ ಜೀವನದಲ್ಲಿ ನಾವು ಎಷ್ಟು ಎಂಜಾಯ್ ಮಾಡ್ಬೋದು, ಎಷ್ಟು ಚೆನ್ನಾಗಿರ್ಬೋದು, ಎಷ್ಟು ಅದ್ಭುತವಾಗಿ, ಎಷ್ಟು ಪ್ರೀತಿಯಿಂದ ಇರ್ಬೋದು, ಎಷ್ಟು ಮಧುರವಾಗಿರ್ಬೋದು. ಎಂಥ ಅದ್ಭುತವಾದ ಕ್ರಿಯೇಷನ್ ನಮ್ಮನ್ನು ನೋಡಿ. ಈಗ ಒಬ್ಬರು ಒಂದು ಮಗು ಹುಟ್ಟಿತಂತ ಇಟ್ಕೊಳ್ಳಿ. ಈಗ ಮಗು ಹುಟ್ಟಿತು, ಡೇಟ್ ಆಫ್ ಬರ್ತ್ ಇಟ್ಟು ಅದನ್ನು ಹುಟ್ಟಿತು ಅಂತ ಹೇಳಿದ್ರು. ಏನೋ ಒಂದು ಡೇಟ್
3 3 45 3 4 ಏನೋ ಹೇಳ್ತದೆ 22 3 1957 ಒಂದು ಹುಟ್ಟಿದ ಡೇಟ್ ನಂದಂತ ಇಟ್ಕೊಳ್ಳಿ. ಆ ಹುಟ್ಟಿದ ಡೇಟ್ ಹಿಂದೆ ನಾನು ಇರ್ಲಿಲ್ವಾ, ಅವತ್ತೇ ಸಡನ್ ಆಗಿ ಕೊಟ್ಬಿಟ್ನಾ, ಆಮೇಲೆ ಫಾಸ್ಟ್ ಫುಡ್ ಅವತ್ತಿಂದ 7 ತಿಂಗಳು ನಮ್ಮ ತಾಯಿ ಹೊಟ್ಟೆಯಲ್ಲಿದ್ದೆ. ಆಕ್ಚುಲಿ ನಮ್ಮ ತಾಯಿಗೂ ನಾನು ಹುಟ್ಟಿರೋ ಡೇಟ್ ಅವ್ರಿಗೂ ಗೊತ್ತಿರಲ್ಲ. ಸಿ ಆ ಹುಟ್ಟಿರೋ ಡೇಟ್ ಎಲ್ಲಾಗುತ್ತೆ, ಕ್ರಿಯೇಷನ್ ಎಲ್ಲಾಗುತ್ತೆ. ಸಿ ಒಂದು ಮಗು ಒಂದು ತಾಯಿ ಹೊಟ್ಟೆಯಲ್ಲಿ ಕ್ರಿಯೇಟ್ ಆಗಕ್ಕೆ ಅಲ್ಲೊಂದು ಇಂಜಿನಿಯರ್ ಇರಲ್ಲ, ಅಲ್ಲೊಂದು ವರ್ಕ್ಶಾಪ್ ಇರಲ್ಲ, ಅಲ್ಲೊಂದು ವೇಸ್ಟ್ ಪ್ರಾಜೆಕ್ಟು ಇದು ಕೆಟ್ಟೋಯ್ತು ಅಂತ ಡಸ್ಟ್ಬಿನ್ ಇರಲ್ಲ. ಅದು ಹೆಂಗೆ ಕ್ರಿಯೇಷನ್ ಆಗ್ತದೆ, ಅವೆಲ್ಲ ಹೆಂಗೆ ಕ್ರಿಯೇಷನ್ ಆಗಿ ಯಾವುದೋ ಒಂದು ಫೈನ್ ಡೇ ರೆಸ್ಪಿರೇಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಉಸಿರು ತಗೊಳ್ಳೋದು ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಉಸಿರು ಬಿಡೋದು ಹೋಗ್ಬಿಡ್ತದಲ್ಲ, ಮೋಸ್ಟ್ಲಿ ಹಂಗೆ ನನ್ನ ಅಸಂಪ್ಷನ್ ಅದು. ದಟ್ ಮೇ ಬಿ ಬಟ್ ನಾನು ಐ ಆಮ್ ನಾಟ್ ಎ ಸೈಂಟಿಸ್ಟ್. ಹಂಗೆ ಉಸಿರು ತಗೋತೀವಲ್ಲ, ಉಸಿರು ತಗೊಂಡಾದ ಮೊದಲನೇ ಉಸಿರಿಗೆ ಹೊಡ್ಕೊಳ್ಳೋಂಥ ಉಸಿರು ತಗೊಳ್ಳೋದಕ್ಕೆ ಮೊದಲನೇ ವಿಷಯದ ಈ ಹೃದಯ ಬಡಿತ ಮೊದಲನೇ ಸೌಂಡ್, ಅದಕ್ಕೆ ಸ್ಪಂದಿಸುವಂಥ ಬ್ರೈನ್. ಈ 3 ಉಸಿರು ತಗೊಳ್ಳೋದು, ಬ್ರೈನು, ಮೂರು ಕಾಂಬಿನೇಷನ್ ಮೇಲೆ ಇನ್ನೆಲ್ಲ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಕಿಡ್ನಿ, ರೆಸ್ಪಿರೇಷನ್ನು, ನಿಮ್ಮ ಉಗುರು, ನಿಮ್ಮ ಗಾಳಿ, ನಿಮ್ಮ ಈ ಕೂದಲು, ನಿಮ್ಮ ಅಂಗಾಂಗಗಳ ಬೆಳವಣಿಗೆ, ಕಾಲಲ್ಲಿರಬೇಕು, ಕಣ್ಣಿರಬೇಕು, ಕಿವಿಲಿರಬೇಕು, ಮೂಗಿಲಿರಬೇಕು. ಹೂ ಮೇಡ್ ದಿಸ್? ಇದಕ್ಕೆ ಏನು ಕ್ವಾಲಿಟಿ ಕಂಟ್ರೋಲ್ ಇದಾರೆ ಅಲ್ಲಿ? ಎಷ್ಟು ಅದ್ಭುತವಾದ ಕ್ರಿಯೇಷನ್ ಆಗಿ ನಾವು ಬಂದು ಎಷ್ಟು ಅದ್ಭುತವಾಗಿ ಬದುಕೋಗ್ಬೋದಲ್ಲ, ಎಷ್ಟು ಚೆನ್ನಾಗಿ ಬದುಕೋಗ್ಬೋದಲ್ಲ. ಹೆಂಗೆ ಹೋಗ್ತೀವಿ ಅಂತ ಕನ್ಫರ್ಮ್. ಯಾವನಾರು ಇದಾನ ಆಗಲ್ಲ ಅನ್ನೋನು ಕನ್ಫರ್ಮ್. ಅದು ಅಂತ ಕನ್ಫರ್ಮೇಷನ್ ಇದ್ದರೂ ನಾವು ಯಾವುದಕ್ಕೆ ಕಿತ್ತಾಡ್ತೀವಿ? ಆಸ್ತಿ ಕಿತ್ತಾಡ್ತೀವಿ, ಜಾತಿ ಕಿತ್ತಾಡ್ತೀವಿ, ಸಣ್ಣಕ್ಕೆ ಕಿತ್ತಾಡ್ತೀವಿ, ಕೊಲೆ ಮಾಡ್ಕೋತೀವಿ, ಚಾಕು ಹಾಕ್ತೀವಿ, ಹಿಂಸೆ ಕೊಡ್ತೀವಿ, ದೌರ್ಜನ್ಯ ಮಾಡ್ತೀವಿ, ನಿಂದನೆ ಮಾಡ್ತೀವಿ, ಒಬ್ಬನ ತೇಜವಧೆ ಮಾಡ್ತೀವಿ. ಎಷ್ಟು ದರೀಸ್ ನಮ್ಮ ಕಣ್ಣು ಮುಂದೆನೇ ಇದೆ. ಇಷ್ಟಿದ್ರು ನಾವು ಇದನ್ನು ಮಾಡ್ತೀವಿ ಅಂತಂದನ್ನು ನಮ್ಮೆಲ್ಲ ಸುಧಾರಕರು, ನಮ್ಮೆಲ್ಲ ಅವ್ರು ಭಾಳ ಜ್ಞಾನವನ್ನು ಕೊಟ್ಟೋಗ್ಯಾರ. ಸೊ ಅದನ್ನು ನಾವು ಪಾಲಿಸ್ಬೇಕು. ಕೆಲವು ಸಾರಿ ಪಾಲಿಸೋಕ್ಕಾಗಿಲ್ಲ ಅಂದ್ರೆ ಅದು ಓದಲ್ಲ, ಎಷ್ಟೋ ಜನ ಅದು ತಿಳ್ಕೊಳ್ಳಲ್ಲ, ಅದ್ರ ಜೊತೆನೇ ಸೇರಲ್ಲ. ನೀವು ಭಾಳ ಒಳ್ಳೆ ವಿಚಾರ ಹೇಳಿ ಇವನು ಬದುಕೋದು ಗೊತ್ತಿಲ್ಲ ಹುಚ್ಚ ಅಂದ್ಬಿಡ್ತಾರೆ. ನಮ್ಮೆಲ್ಲ ಪೂರ್ವಿಕರು ನೋಡಿ, ವೇಮನ ಮಹಾಜ್ಞಾನಿ ವೇಮನ ಅವ್ರು ಭಾಳ ಅದ್ಭುತವಾದ ಜ್ಞಾನಿ, ಭಾಳ ರ್ಯಾಡಿಕಲ್ ಥಿಂಕಿಂಗ್. ಅವ್ರು ಹುಚ್ಚ ಅಂತ ಕರೆದ್ಬಿಡ್ತಾರೆ. ಕೊನೆಗೆ ಅವ್ರಿಗೆ ಬಟ್ಟೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಯಾವುದೇ ಪವಿತ್ರವಾದ ಜ್ಞಾನಿಗಳ ಬಗ್ಗೆ, ಬೋಧಕರ ಬಗ್ಗೆ, ಸುಜ್ಞಾನದ ಬಗ್ಗೆ, ದಾರ್ಶನಿಕರ ಬಗ್ಗೆ, ಈ ಬೋಧಕರ ಬಗ್ಗೆ ಎಲ್ಲನೂ ಇಂಥದ್ದೇ ಇದು ಬರುತ್ತೆ. ಸೊ ಯಾಕೆ ಅದು ಬರ್ತದೆ? ಮೆಜಾರಿಟಿ ಅವ್ರು ಇರ್ತಾರೆ. ಯಾರು ಒಬ್ಬನ ಹುಚ್ಚ ಅಂದ್ಬಿಟ್ಟು ಅವ್ರು ಹುಚ್ಚರಾಗಿರ್ತಾರೆ, ಅದು ಗೊತ್ತಿರಲ್ಲ, ಬಟ್ ಇವ್ನು ಹುಚ್ಚ ಅಂದ್ಬಿಡ್ತಾರೆ. ಸೊ ಹೀಗಾಗಿ ಇಂಥ ಎಲ್ಲ ನಮ್ಮ ಪೂರ್ವಿಕರ ಶ್ರಮ, ಶ್ರದ್ಧೆ, ತ್ಯಾಗ, ಅವ್ರ ಬಯಕೆ, ಇವೆಲ್ಲದರ ಪ್ರತಿಫಲ ನಾವು. ಸೊ ಆ ಪ್ರತಿಫಲದ ಆ ಋಣವನ್ನು ತೀರಿಸಲಿಕ್ಕೆ ನಾವು ಕನಿಷ್ಠ ಮಟ್ಟಕ್ಕಾದ್ರು ವೇರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ದೇರ್ ಇಸ್ ಅನ್ ಎರರ್, ದ ಹ್ಯಾಸ್ ಟು ಬಿ. ಬಟ್ ಆ ಎರರನ್ನು ರೆಕ್ಟಿಫೈ ಮಾಡ್ಕೊಂಡು ಸಾಗುವಂಥ ದಿಕ್ಕಲ್ಲಿ ನಮ್ಮೆಲ್ಲ ಪೂರ್ವಿಕರಿಗೆ ನಾನು ಕೃತಜ್ಞತೆಯಿದ್ದೇನೆ. ಓಕೆ ಸರ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಹಲವಾರು ಒಂದು ಮಾಹಿತಿಗಳನ್ನು ನೀಡಿದ್ದೀವಿ. ಪ್ರಸ್ತುತ ನಮ್ಮ ಜಗತ್ತು ಭಾಳ ವೇಗವಾಗಿ ನಡೀತಾ ಇದೆ. ಇವತ್ತು ಡಿಜಿಟಲ್ ಇಂಡಿಯಾ ಅಂತ ಹೇಳ್ತೀವಿ, ಅಂದರೆ ಪ್ರೋಗ್ರೆಸಿವ್ ಆಗಿ ಹೋಗ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈ ಪ್ರೋಗ್ರೆಸಿವನ್ನು ಯಾವ ರೀತಿ ಎನ್ಕ್ಯಾಶ್ ಮಾಡಿಕೊಂಡು ನಾವು ಡೆವಲಪ್ ಆಗಬೇಕು ಅಂತ. ಈಗ ಜಗತ್ತಿನ ವೇಗ ಅದಕ್ಕೆ ನಾನು ಹೇಳ್ತೀನಿ. ಜಗತ್ತಿನ ವೇಗ ಯಾವುದು? ಇನ್ ಟರ್ಮ್ಸ್ ಜಗತ್ತಿನ ವೇಗವನ್ನು ಅಳಿಯೋದು ಯಾವುದರಲ್ಲಿ? ಹಗಲು ರಾತ್ರಿ ಯಾಕಾಗುತ್ತೆ? ಭೂಮಿ ಸುತ್ತೋದ್ರಿಂದ ಆಗುತ್ತೆ. ಸೊ ಭೂಮಿ ಸುತ್ತಾ ಇದೆ ಅಲ್ವಾ, ಈ ಜಗತ್ತಲ್ಲಿ ಒಪ್ಪುತ್ತಲ್ಲ, ಆಯ್ತು ಇವತ್ತು ಸುತ್ತಾ ಇದೆ ಅಂದರೆ ಇಟ್ ವಾಸ್ 0. ಈಗ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಅಲ್ಲಿ ನಾನು 0, ನಾವು ಇಲ್ಲಿಗೆ ಬಂದಿದ್ದೀನಿ ಒಂದು ಟೈಮ್ ಅಲ್ಲ. ಈಗ ಭೂಮಿ ಸುತ್ತಾ ಇದೆ ಅಂದರೆ ಮೊದಲು ಯಾವಾಗಲೂ 0 ಇತ್ತು. ಅದು ಯಾವಾಗ? ಯಾಕೆ 0 ಇತ್ತು? ಆಯ್ತು ಈಗ ಸುತ್ತಾ ಇದ್ದಾರೆ, ಒಂದು 5 days ಸುತ್ತಲ್ಲ, ನಿಂತೋಗುತ್ತೆ. ಅದು ಯಾವಾಗ? ಸೊ ಹಿಂಗೆ ನಮ್ಮ ಮುಂದೆ ನಮ್ಮ ಟೆಕ್ನಾಲಜಿ, ನಮ್ಮ ಅಡ್ವಾನ್ಸು, ಲೌಕಿಕಕ್ಕೆ ನೋಡೋದೇ ನಾವು ಫಾಸ್ಟ್ ಅಂತ ಮೆಜರ್ ಮಾಡ್ಕೊತೀವಿ. ಓಕೆ, ಈ ಭೂಮಿಯಿಂದ 1,00,000 ಕಿಲೋಮೀಟರ್ ನಿಂತ್ಕೊಂಡು ನೋಡಿ, ಭೂಮಿ ಒಂದೇ ಕಾಣಲ್ಲ ನಮಗೆ. ಈ ಬ್ರಹ್ಮಾಂಡದಲ್ಲಿ ಭಾಳ ಕಾಣ್ತವೆ, ಇವೆಲ್ಲ ಅಲ್ಲಲ್ಲಿ ತೇಲ್ತಾ ಇರ್ತವೆ. ಅವ್ರು ಯಾಕೆ ಭೂಮಿ ಸುತ್ತಾ ಇದೆ? ಭೂಮಿ ಚಂದ್ರ ಸುತ್ತಾ ಇರ್ತಕ್ಕಂಥ ಸೂರ್ಯ ಯಾಕೆ ಪ್ರಜ್ವಲಿಸ್ತಾನೆ ಇದ್ದಾನೆ? ಆ ಪ್ರಜ್ವಲಿಸ್ತಾ ಇದ್ದಾನೆ ಅಂತಂದರೆ ಪ್ರಜ್ವಲಿಸಿದ್ದಂಥ ಒಂದು ಕಾಲ ಇತ್ತು. ಅದು ಯಾವ ಕಾಲಕ್ಕಿದ್ದ? ಯಾವುದೊಂದು ಕಾಲದಲ್ಲಿ ಸೂರ್ಯ ಪ್ರಜ್ವಲಿಸಿಲ್ವಲ್ಲ, ಸ್ಟಾರ್ಟ್ ತಾನೆ ಅದು. ಅಂದರೆ ಸೂರ್ಯನ ಒಂದು ಕಡೆ ಯಾವತ್ತೋ ಒಂದು ದಿವಸ ಸೂರ್ಯನ ಪ್ರಜ್ವಲಿಸಲ್ಲ, ಅವತ್ತು ಎಂಟರ್ ಕತ್ಲಾಗ್ಬಿಟ್ರೆ ಮೋಸ್ಟ್ಲಿ ಭೂಮಿ ಸುತ್ತಲ್ವೇನೋ. ಭೂಮಿ ಏನೋ ಸುತ್ತಿಲ್ಲ, ಭೂಮಿ ಇರೋದಿಲ್ಲ. ಅದು ಬಿಕಾಸ್ ಆಫ್ ದಿ ಸ್ಪೀಡ್ ರೊಟೇಷನ್ಗೆ ಭೂಮಿ ಹಂಗಿದೆ ಅಷ್ಟೇ. ಭೂಮಿ ಸುತ್ತಲ್ಲ ಅಂತ ಇಟ್ಕೊಳ್ಳಿ. ಭೂಮಿಯಲ್ಲಿ ಚಿನ್ನದಾಗಿ ಎಲ್ಲೋ ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲ ತೂರು ಹೋಗ್ಬಿಡ್ತದೆ. ಅದಕ್ಕಿಂತ ಟೆಕ್ನಾಲಜಿನ ನಾವು ಮಾಡ್ಕೊಂಡಿರೋದು. ಎಂಥ ಬ್ರಹ್ಮಾಂಡದ ಭೂಗೋಳ ಖಗೋಳದ ಬಗ್ಗೆ ನೋಡಿ.
ಎಷ್ಟು ಗ್ರಹಗಳಿದ್ದಾವೆ, ಎಷ್ಟಿದೆ. ಆದರೆ ನಾವು ಪ್ರತಿ ಮನೆ ಕಟ್ಟಬೇಕಾದ್ರು ಪ್ರತಿಯೊಬ್ಬರು ಈ ದಿಕ್ಕು ಸರಿ ಇಲ್ಲ, ಆ ದಿಕ್ಕು ಸರಿ ಇಲ್ಲ, ಫೌಂಡೇಶನ್ ಹಾಕ್ಬೇಕು, ಇದಕ್ಕೆ ವಾಸ್ತು, ಇದು ಕುಬೇರು ಅಂತ ನಾವು ಹೊಡ್ತೀವಿ. ಭೂಮಿಗೆ ವಾಸ್ತು ಇದೆ? ಭೂಮಿಗೆ ಯಾವ್ದು ಕುಬೇರ ಮೇಲೆ ಇದೆ? ಆ ಭೂಮಿನ ಅಗಿತೀವಿ, ಅದು ಭೂಮಿನ ಅಗಿದ್ರೆ ಕೆಳಗಡೆ ಎಂಡ ಆಗ್ತದೆ. ಅದೊಂದು ಗುಂಡಾಗಿರೋ ಒಂದು ಇದಷ್ಟೇ ಗ್ರಹ. ಆ ಗ್ರಹ ಯೂನಿವರ್ಸಲ್ ಸುತ್ತಾನೆ ಇದೆ. ಸೊ ಆ ಟೆಕ್ನಾಲಜಿ ಕಂಪೇರ್ ಮಾಡಿದ್ರೆ ನಮ್ಮ ಟೆಕ್ನಾಲಜಿ ಇಸ್ ನಥಿಂಗ್. ಅಂದರೆ ಇನ್ನೆಂತೆಂಥ ಟೆಕ್ನಾಲಜಿಗಳಿರ್ಬೋದು ಈ ನಿಸರ್ಗದಲ್ಲಿ. ಕಾಲಕ್ಕೆ ತಕ್ಕಾದಂಥ ಹಣ್ಣು ಹಂಪಲುಗಳನ್ನು ನಿಸರ್ಗದಿಂದ ಸಿಗ್ತದೆ. ಹಣ್ಣು ಯಾವ್ದು ಸಿಗ್ಬೇಕು, ಪಪ್ಪಾಯ ಯಾಕೆ ಸಿಗ್ಬೇಕು, ಇನ್ನೊಂದು ಯಾವ್ದು ಸಿಗ್ಬೇಕು, ದ್ರಾಕ್ಷಿ ಯಾವ್ದು ಸಿಗ್ಬೇಕು. ಗೆ ಈ ಮೆನು ಯಾರು ಕೊಟ್ಟರು? ಈ ಮೆನು ಹೆಂಗೆ ಕ್ರಿಯೇಟ್ ಆಯಿತು? ಈಗ ಕೆರೆನೇ ಒಣಗೋಗ್ಬಿಟ್ಟಿರ್ತದೆ, ಕೆರೆ ಒಣಗೋಗ್ಬಿಟ್ಟು ಕೆರೆ ಎಲ್ಲ ಒಣಗೋಗ್ಮೇಲೆ ಮಳೆ ಬಿತ್ತಂದ್ರೆ ತಕ್ಷಣ ಅವತ್ತೇ ಮೀನು ಸಿಕ್ಕತ್ತಲ್ಲ, ಎಲ್ಲಿಂದ ಬಂತಿದ್ದು? ಆಮೇಲೆ ಯಾವುದೋ ಇರೋದೇ ಇಲ್ಲ. ಈಗ ಸಿಕ್ಕ ನಾವೇ ಅಂತ ಇಟ್ಕೊಳ್ಳಿ, ನಾವೇ ಒಂದು 10 ಡೇಸು, ಒಂದು ಮಂತು ನಾವು ಸ್ನಾನನೇ ಮಾಡೋಲ್ಲ. ನಮ್ಮ ಮೈ ಮೇಲೇ ಕೀಟಗಳು, ಕಿಣಿಗಳು, ಏನುಗಳು ಇಂಥವೆಲ್ಲ ಉಟ್ಕೊಂಡ್ಬಿಡ್ತವೆ. ಹೆಂಗೆ ಕ್ರಿಯೇಟ್ ಆಗ್ತಾವು? ಎಂಥ ಅದ್ಭುತವಾದ ಟೆಕ್ನಾಲಜಿ. ನಾವು ಲ್ಯಾಬಲ್ಲಿ ಕಂಡುಹಿಡಿದು ಮಾಡೋವಂಥ ಟೆಕ್ನಾಲಜಿಗಿಂತ ನಿಸರ್ಗವಾಗಿ, ನೈಸರ್ಗಿಕ ದತ್ತವಾಗಿ ಕೋಟಿ ವರ್ಷಗಳಿಂದ ಯಾವಾಗಲೂ ಆಗಿರ್ತಕ್ಕಂಥ ಎಷ್ಟೋ ಕ್ರೀಚರ್ಸ್ ಬರ್ತದೆ, ಎಷ್ಟೋ ಅಡ್ವಾನ್ಸ್. ನಿಮಗೆ ಆಕಾಶದಿಂದ ನೀರು ಬೀಳುತ್ತೆ, ಅಲ್ಲಿ ಓವರ್ ಟ್ಯಾಂಕ್ ಇದೆಯಾ? ಆಕಾಶದಲ್ಲಿ ನೀರು ಬೀಳ್ತದೆ. ಆಕಾಶದಲ್ಲಿ ಬೀಳುವಂಥ ಒಂದೊಂದು ಹನಿ ನೀರು ತಾನೇ ಸಾಗರಗಳಾಗಿರೋದು. ಭೂಮಿ ಮೇಲೆ ಮೊದಲನೇ ಹನಿ ಬಿದ್ದಂಥ ಸಾಗರದಿಂದ 69 ಲಕ್ಷ ವರ್ಷಗಳ ಕಾಲ ಈಗ ನೀರು ಬಿದ್ದಿದ್ದಕ್ಕಿಂತ ಕಾರಣಕ್ಕಾಗಿ ಇವತ್ತು ಸಾಗರಗಳು, ಕೊಲ್ಲುಗಳು, ನದಿಗಳು ಎಲ್ಲ ಆಗಿರ್ತಕ್ಕಂಥ ಜೀವ ಸೃಷ್ಟಿ ಕೂಡ ಆಗ್ಲಾಗುತ್ತೆ. ಅವೆಲ್ಲ ಹೂ ಹ್ಯಾಸ್ ಕ್ರಿಯೇಟೆಡ್? ಆಕಾಶದಿಂದ ಬರ್ತದಲ್ಲ. ಆಮೇಲೆ ಬರುವಂಥ ಮಳೆ ಒಂದೊಂದು ಹನಿನ ನೋಡಿ, ನೀವು ಅಬ್ಸರ್ವ್ ಮಾಡಿ, ಎಷ್ಟು ಯೂನಿಫಾರ್ಮ್ ಆಗಿ ಬೀಳ್ತಾವೆ, ನೋ ಕ್ಲಾಶ್, ಕರೆಕ್ಟ್ 90 ಡಿಗ್ರಿಗೆ ಬೀಳುತ್ತೆ. ಅದು ಪಕ್ಕ 90 ಡಿಗ್ರಿ, ಅದು ಪಕ್ಕ 90 ಡಿಗ್ರಿ. ಹೆಂಗೆ ಮಳೆ ಹನಿಗಳು ಹೆಂಗೆ ಬರ್ತದೆ? ಯಾರು ಸೃಷ್ಟಿ ಮಾಡಿದ್ರು? ಅಫ್ಕೋರ್ಸ್ ಭೂಮಿ ಗ್ರಾವಿಟಿನೋ ಅಲ್ಲಿದಾಗಿರ್ತಕ್ಕಂಥ ಅದೆಲ್ಲ ನಾವು ಅದಕ್ಕೆ ಅಸ್ಯೂಮ್ ಮಾಡೋ ಕಂಡಿಟ್ ಮಾಡಿಲ್ಲ. ಹೂ ಹ್ಯಾಸ್ ಕ್ರಿಯೇಟೆಡ್ ದಿಸ್? ಹೂ ಈಸ್ ಕಂಟ್ರೋಲಿಂಗ್ ದಿಸ್? ಆಮೇಲೆ ಈ ಋತುಮಾನಗಳು ತಗೊಳ್ಳಿ, ಬೇಸಿಗೆ, ಚಳಿಗಾಲ, ಮಧ್ಯಮಗಾಲ, ಮತ್ತು ವಸಂತ ಋತುಗಳು, ಇವೆಲ್ಲ ಎಷ್ಟು ಅದ್ಭುತವಾಗಿ, ಇವೆಲ್ಲವೂ ನೀವು ಆನಂದವಾಗಿ ಯೋಚನೆ ಮಾಡಿ, ನೀವು ಎಷ್ಟು ಎಂಜಾಯ್ ಮಾಡೋದು, ಎಷ್ಟು ಕ್ರಾಂತಿಯುತವಾಗಿ ಬದುಕ್ಬೋದು, ಎಷ್ಟು ಸೌಜನ್ಯತೆಯಿಂದ ಬದುಕ್ಬೋದು, ಎಂಥ ಬದುಕದು. ಅದಕ್ಕೆ ನೋಡಿ, ಮನುಷ್ಯರಿಗಿಂತ ಪ್ರಾಣಿಗಳು ಭಾಳ ಸುಂದರವಾಗಿರೋದು. ಅದಕ್ಕೆ ನವಿಲು ಎಷ್ಟು ಚೆನ್ನಾಗಿದೆ, ಗಿಳಿ ಎಷ್ಟು ಚೆನ್ನಾಗಿದೆ, ಮೆತ್ತದ ಪ್ರಾಣಿಗಳು, ಅವುಗಳು ಫೆದರು, ಅವುಗಳು ಫ್ಲೈ, ಅವಳು ಹಾರೋದು. ನಮ್ಮ ಕರ್ನಾಟಕದ ಶ್ರೀರಂಗಪಟ್ಟಣಕ್ಕೆ ರಂಗನತಿಟ್ಟಿಗೆ ಬರ್ತಲ್ಲ ಪ್ರಾಣಿ, 1000 ಕಿಲೋಮೀಟರಿಂದ ಬರ್ತದೆ. 1000 ಕಿಲೋಮೀಟರಿಂದ ಬರೋದು ಸಮುದ್ರದ ಮೇಲೆ ಬರುತ್ತೆ, ಎಲ್ಲೂ ಆಲ್ಟಿಲ್ಲ ಅದು. ಅಲ್ಲಿ ಟೇಕಪ್ ಆದರೆ ಇಲ್ಲೇ ಮೈಸೂರು ರಂಗನತಿಟ್ಟಿನಲ್ಲೇ ಅದು ಲ್ಯಾಂಡ್ ಆಗೋದು. ಹೆಂಗೆ ಬರುತ್ತೆ ನೋಡಿ, ಹೆಂಗೆ ಬರಬೇಕಾದ್ರೆ ಅದು ಪ್ರಿಪೇರ್ ಆಗಿ ಬರುತ್ತೆ. ನಾನು ಅಲ್ಲಿ ಹೋಗ್ಬೇಕು, ಮೊಟ್ಟೆ ಹಾಕ್ಬೇಕು, ಮರಿ ಮಾಡಬೇಕು, ನನ್ನ ವಂಶೋದ್ಧೀರ್ಣಕ್ಕೂ, ನಮ್ಮ ವಂಶದ ಎಲ್ಲ ಪ್ರಾಣಿಗಳು ಬರಲ್ಲ, ನಮ್ಮ ವಂಶದ ಪರಂಪರೆ ಈ ಥರ ಹೋಗಿ ಇಲ್ಲಿ ಮಾಡ್ಕೊಂಬರ್ತೀವಿ. ಯಾರು ಅಪ್ಪ ಅಮ್ಮ ಹೇಳ್ಕೊಡ್ತೀವಿ. ಅದಕ್ಕೇನು ಲ್ಯಾಂಗ್ವೇಜ್ ಇದೆಯಾ, ಭಾಷೆ ಇದೆ ನೋಡಿ, ಅದು ಯೂನಿವರ್ಸಿಟಿ ಇದೆಯಾ, ಮನೆ ಇದೆಯಾ, ಊರಿದೆಯಾ, ಸ್ಟೇಟ್ ಇದೆಯಾ, ಅದಕ್ಕೊಂದು ಪ್ರಧಾನಮಂತ್ರಿ ಇದ್ದಾರೆ? ನಥಿಂಗ್. ಅದು ಅಲ್ಲಿಂದ ಬರುತ್ತೆ. ಅಲ್ಲಿಂದ ಬಂದು ಇಲ್ಲಿ ಸುರಕ್ಷಿತವಾದ ಜಾಗವನ್ನು ನೋಡಿ ಆ ಜಾಗದಲ್ಲಿ ಮೊಟ್ಟೆ ಇಡುತ್ತೆ, ಆ ಮೊಟ್ಟೆನ ಭದ್ರಗೊಳಿಸುತ್ತೆ, ಆ ಮೊಟ್ಟೆನ ಮರಿ ಮಾಡುತ್ತೆ, ಆ ಮೊಟ್ಟೆನ ಮರಿ ಮಾಡಿ ಯಾವತ್ತು ಇದನ್ನ ಕರ್ಕೊಂಡೋದ್ರೆ ಇದು ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ, ಆ ಸಪೋರ್ಟ್ ಮಾಡೋಕ್ಕೆ ಆ ಮರಿ ಕಂದಮ್ಮನ್ನ ಜೊತೆಯಲ್ಲಿ ಆರಿಸ್ಕೊಂಡು ತನ್ನ ತಾಯ್ನಾಡಿಗೆ ಕರ್ಕೊಂಡೋಗುತ್ತಲ್ಲ, ಎಂಥ ಅದ್ಭುತವಾದ ಗ್ರೇಟ್ ಮೆಸೇಜ್ ಅದು. ಅದಕ್ಕೆ ಏನಾರು ಅಲ್ಲೇನೋ ರೆಸ್ಟ್ ಬೇಕು ಅದಂತಾರೆ, ಹಿಂಗೊಂದು ಕಡ್ಡಿ ಇಟ್ಕೊಂಡು ಬಾಯಲ್ಲಿ ಅಡ್ಡ ಇಟ್ಕೊಂಡು ಈ ಕಡ್ಡಿ ಮೇಲೆ ಕೂರಿಸ್ಕೊಂಡು ಹಾರ್ಕೊಂಡು ಹೋಗುತ್ತಂತೆ. ಈ ಕಡ್ಡಿ ಮೇಲೆ ಕುಡ್ಕೊಂಡು ಹಾರ್ಕೊಂಡು ಹೋಗುತ್ತದೆ. ಅದು 1-2 ಮಾಡ್ಕೊಂಡು ಹೋಗೋದು. ಎಷ್ಟು ಅದ್ಭುತವಾದ ಒಂದು ಪ್ರಾಣಿ ಅಂಥದ್ದು ಎಷ್ಟಿದೆಯೋ, ಎಂತೆಂಥ ಅದ್ಭುತಗಳು ನಡೀತದೋ. ಇಂಥ ಎಲ್ಲ ಅದ್ಭುತಗಳಿಗಿಂತ ಮನುಷ್ಯರದ್ದೇನು ನಮ್ಮದು ಭಾಳ ಮಧ್ಯಾಹ್ನ, ಬಟ್ ನಮ್ಮದೇ ಭಾಳ ಗ್ರೇಟ್ ಆಗ್ಬೋದು. ನಾವು ಈ ಟೈಮ್ ಟಿಫನ್ ಮಾಡಬೇಕು, ಈ ಟೈಮ್ ಊಟ ಮಾಡಬೇಕು, ಇದನ್ನು ಬದುಕಬೇಕು, ಈ ಥರ ನಮ್ಮ ಶೆಡ್ಯೂಲೇ ಅವುಗಳಿಗಿಂತ ಭಾಳ ನೀಟಾಗಿ ಕಾಣಿಸ್ತದೆ. ನಮ್ಮದೇ ಅದ್ಭುತ ಅನ್ಕೋತೀವಿ. ಅದ್ಭುತ ಅನ್ಕೊಂಡಂತ ಕುಗ್ಗಿ ಹೋಗಿರೋದ್ರಿಂದಾಗಿ, ಕುಬ್ಜರಾಗಿರೋದಾಗಲೇ ನಮ್ಮಲ್ಲಿ ಈ ಜಾತಿ ಬಂದಿದೆ. ನಾನು ಮೇಲು, ಅವನು ಕೀಳು ಅಂತ ಯಾಕೆ ಬರುತ್ತೆ? ಇವನೆಲ್ಲ ಇವೊಂದು ಅಹಂಕಾರ, ನಾವೊಂದು ಶ್ರೇಷ್ಠ. ಅದಕ್ಕೆ ಕಂಪೇರ್ ಮಾಡಿ ನಿನ್ನ ಜಾತಿ ಗೊತ್ತಾಗ್ತದೆ. ವಿ ಆರ್ ನಥಿಂಗ್ ಅಬೌಟ್ ದಿಸ್. ಅದಕ್ಕಿಂತ ಏನೇನಲ್ಲ, ಒಂದು ಸಣ್ಣ ಈ ಗುಬ್ಬಚ್ಚಿ ಇದೆ, ಎಷ್ಟು ನೀಟಾಗಿ ಪ್ರಾಣಿಗಳು, ಗುಬ್ಬಚ್ಚಿಗಳು ಎಷ್ಟು ನೀಟಾಗಿ ಗೂಡು ಕಟ್ತಾರೆ ನೋಡಿ ಬಾಯಿಂದ. ಎಷ್ಟು ಅದ್ಭುತವಾದ ಕಲೆ ಅದು. ನಾವು ಡ್ರಾಯಿಂಗ್ ಹಾಕಿದೆಲ್ಲ ಮಾಡೋದು ಅಷ್ಟು ಅದ್ಭುತವಾಗಿ ಆ ಗೂಡು ನಿಮ್ಗೆ ಕಟ್ಟಕ್ಕೆ ಆಗಲ್ಲ. ಆದರೆ ಇನ್ನು ಕೆಲವು ಯಾವುದೋ ಒಂದು ಬಾಯಿಂದ ಒಂದು ಜೋಳು ಬಿಟ್ಕೊಂಡು ಹಿಂಗಾಡಿ ಒಂದು ಜೇಡ್ರ ಬಲೆ ಕಟ್ಟಿತ್ತಲ್ಲ, ಎಷ್ಟು ಟೆಕ್ನಾಲಜಿ ಅದು, ಎಂಥ ರೇಖಾಗಣಿತ, ಎಂಥ ಲೈನಿಂಗ್ ಡ್ರಾಯಿಂಗ್ ಮಾಡುತ್ತದೆ. ಜಸ್ಟ್ ಒಂದೇ ಕಟ್ಟೋದು, ಅದು ಎಷ್ಟು ನೀಟಾಗಿ ಕಟ್ಟೋದು. ಇಂಥವು ಎಷ್ಟಿರ್ಬೋದು, ಎಷ್ಟಿದೆ ಇವೆಲ್ಲ ನೋಡಿ ಆನಂದಿಸ್ಬೋದಲ್ಲ. ಎಜುಕೇಷನ್ ಅಂದರೆ ನಾಟ್ ಓನ್ಲಿ ಬೈ ಸ್ಕೂಲ್ ಹೋಗೋದು, ಗ್ರಂಥಗಳೋದು, PhD ಪಡ್ಕೊಳ್ಳೋದು, ಯಾವುದೋ ಒಂದು ಯೂನಿವರ್ಸಿಟಿಗೆ ಒಬ್ಬ VC ಆಗೋದು, ಇನ್ನೊಂದಾಗೋದು, ಅಷ್ಟೇ ಎಜುಕೇಷನ್ ಅಲ್ಲ.
ಎಜುಕೇಷನ್ ಅಂತ ಪ್ರತಿನಿತ್ಯ ಇರ್ತದೆ. ನೀವು ಎಜುಕೇಷನ್ ನಿಮ್ಮ ಪ್ರಾಣಿ ಇಟ್ಕೊಂಡು ಒಂದು ಮೇಕೆ ನಿಮ್ಮ ಜೊತೆಲಿ ಇರ್ತದೆ ಇಟ್ಕೊಂಡು, ಆ ಮೇಕೆನ ಇಟ್ಕೊಂಡು ಆ ಮೇಕೆ ಮೇಯ್ತದೆ, ಅಲ್ಲಿ ಸೆಲೆಕ್ಟ್ ಮಾಡುತ್ತದು ಹೆಂಗೆ ಮೇಯ್ಬೇಕು, ಯಾವ್ದನ್ನ ಕಟ್ಬೇಕು, ಯಾವ್ದು ಕಟ್ಬೇಕು, ಬಂದಿಲ್ಲದ್ರೆ ಕಾಲು ಎಳಿಬೇಕು, ಬಾಯಲ್ಲಿ ಎಳಿಬೇಕು, ಮೂಗು. ಎಷ್ಟು ಅದ್ಭುತ ಅದು ಕಲೆ, ಅದು ತಿನ್ನೋದನ್ನು ಕೂಡ. ಆ ಥರ ಪ್ರಾಣಿಗಳದ್ದು ಎಷ್ಟೋ ಇದೆಯಲ್ಲ. ಸೊ ಈ ಥರದ್ದು ಎಷ್ಟೋ ಮಿಸರಬಲ್, ಎಷ್ಟೋ ಒಂದು ಕಲೆಕ್ಟಿವ್, ಎಷ್ಟೋ ಒಂದು ದೊಡ್ಡ ಕಲಿಕೆ ಸಾಗರದಲ್ಲಿ ನಾವು. ಹೌದು ಸರ್, ಈಗ ನಾವು ಪ್ರಪಂಚದಲ್ಲಿ ನೋಡೋದು ಬೇರೆ, ಗಮನಿಸೋದು ಬೇರೆ. ಎಲ್ಲವನ್ನೂ ನಾವು ನೋಡ್ತೀವಿ, ಆದರೆ ಗಮನಿಸಬೇಕು ಅಲ್ಲಿ ಏನು ಕ್ರಿಯೇಚರಲ್ಲಿ ನಡೀತಾ ಇದೆ ಅನ್ನೋದು. ಆಗ ಮಾತ್ರ ಆ ಒಂದು ಸವಿಯನ್ನು ನಾವು ಸವಿಲಿಕ್ಕೆ ಸಾಧ್ಯ. ಅಂದರೆ ಪ್ರತಿ ಕ್ಷಣನೂ ಕೂಡ ನಾವು ಅನುಭವಿಸ್ಬೋದು ಕಾಲ. ಅದಕ್ಕೇನೆ ಭಗವಾನ್ ಬುದ್ಧರ ಆಜ್ಞೆಗೆ ಬಹಳ ಜನ ಹೇಳಿದ್ರು ಇರುವಿಕೆಯಿಂದ, ಪ್ರೆಸೆಂಟ್ ಸಿಚುಯೇಷನ್, ಇರುವಿಕೆಯಿಂದ ಯಾವನ್ ಬದುಕ್ತಾನೋ ಅವನ ಬದುಕು ಬಹಳ ಅದ್ಭುತವಾಗಿರ್ತದೆ. ಭಗವಾನ್ ಬುದ್ಧರು ನನಗೆ ಎಷ್ಟು ವರ್ಷ ಆದರೂ ನನಗೆ ಮಾನವ ಜನ್ಮ ಬರಲಿ ಅಂತ, ಯಾಕಂದರೆ ಅವರು ಬದುಕನ್ನು ಇರುವಿಕೆಯಿಂದ ನೋಡಿದ ಪ್ರಯುಕ್ತ. ಈ ಕಾರ್ಯಕ್ರಮದ ಕೊನೆಯಲ್ಲಿದ್ದೀವಿ ಜಿಗ್ನೇಶ್ ಶಂಕರ್ ಸರ್. ನಮ್ಮ ವೀಕ್ಷಕರಿಗೆ ಏನೋ ಒಂದು ಕೊನೆಯ ಸಂದೇಶ, ಕಿರು ಸಂದೇಶ. ಒಬ್ಬರ ಆಲೋಚನೆಗಳಿಗಿಂತ ಇನ್ನೊಬ್ಬರ ಆಲೋಚನೆ ವಿಭಿನ್ನವಾಗಿರ್ತದೆ. ಒಬ್ಬರ ಆಲೋಚನೆಗಳಿಗಿಂತ ಇನ್ನೊಬ್ಬರ ಆಲೋಚನೆಗಳು ಕೂಡ ಮಾರ್ಗದರ್ಶಕವಾಗಿರ್ತದೆ. ಆಮೇಲೆ ಒಬ್ಬರ ಆಲೋಚನೆ ಮತ್ತೊಬ್ಬರ ಆಲೋಚನೆಗಳಿಗೆ ಮ್ಯೂಚುವಲ್ ಎಕ್ಸ್ಚೇಂಜ್ ಆದರೆ ಅದು ಇನ್ನೊಂದು ಹೊಸ ಆಲೋಚನೆಗೆ ನಾಂದಿ ಆಗುತ್ತೆ. ಅದರಿಂದಾಗಿ ನನಗೆ ಅನಿಸಿದ ಒಂದು ಈ ಮಾತುಗಳನ್ನು, ನನ್ನ ಅನಿಸಿಕೆಯನ್ನು ಮುಕ್ತವಾಗಿ ನಮ್ಮ ಸಾಗರ್ ಅವರು ಕೊಟ್ಟಂಥ ಅವಕಾಶದಲ್ಲಿ ನಾನು ಇದನ್ನು ಮಾತನಾಡಿದ್ದೇನೆ. ಥ್ಯಾಂಕ್ ಯು ಸರ್. ಇಲ್ಲಿಯವರೆಗೆ ನಮ್ಮ ಸ್ಟುಡಿಯೋಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಎಲ್ಲೂ ಕೂಡ ಗ್ಯಾಪ್ ಕೊಡದೆ ಸುಲಲಿತವಾಗಿ, ಸರಳವಾಗಿ ಜನರಿಗೆ ಒಂದು ಇನ್ಸ್ಪೈರ್ ಆಗೋ ಹಾಗೆ ನೀವು ಇವತ್ತು ನಮಗೆ ಒಂದು ಟಾಕ್ ಕೊಟ್ಟಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಎಪಿಸೋಡ್ಗಳಲ್ಲಿ ಬೇರೆ ಬೇರೆ ವಿಷಯಗಳೊಂದಿಗೆ ನಿಮ್ಮನ್ನು ಚರ್ಚಿಸಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಬಂದು ನಮಗೆ ಮಾಹಿತಿಯನ್ನು ನೀಡಿರೋದಕ್ಕೆ ನಮ್ಮ ಭಾರತೀಯ ದೈವಜ್ಞ ಮೀಡಿಯಾ ರಿಲೇಷನ್ಸ್ ಹಾಗೂ ರಾಜ್ಯದ ಜನತೆಯ ಪರವಾಗಿ ನಿಮಗೆ ಅಭಿನಂದನೆಗಳು. ನಮಸ್ಕಾರ.